ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಹುಣ್ಣಿಮೆಯ ಚಂದ್ರನಂತೆ ಅಲ್ಲ ಯಾವುದು ಯಾರ ಜ್ಞಾನ ಶಕ್ತಿ ಕೋಟಿ ಸೂರ್ಯರನ್ನು ಮೀರಿದೆ ಮತ್ತು ಯಾರ ದಿವ್ಯ ಧ್ವನಿಯು ಲೋಕಹಿತವ ಮಾಡಿದೆ ಮೂರು ಲೋಕದಲ್ಲಿ ಯಾರ ಕೀರ್ತಿ ವ್ಯಾಪ್ತವಾಗಿದೆ ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ ಯಾರ ಜ್ಞಾನ ಪಾಪ ಕರ್ಮ ಗೆದ್ದು ಶುದ್ಧವಾಗಿದೆ ಅಮಿತವಾದ ಶಕ್ತಿಯಿಂದ ಸಕಲ ತತ್ವ ತಿಳಿದಿದೆ ಲೋಕದಲ್ಲಿ ವೀತರಾಗ ಪೂಜ್ಯ ಪದವಿ ಹೊಂದಿದೆ ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ पंच परमेष्टि भगवान की अहिंसा परमो धर्म की आचार्य गुरुवर श्री शांति सागर मुनि महाराज की आचार्य गुरुवर श्री विद्यासागर मुनि महाराज की ಸಮ್ಯಕ್ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಳ್ಳುವ ಉದ್ದೇಶದಿಂದ ನಾವೆಲ್ಲರೂ ಪವಿತ್ರವಾದ ಪುರುಷಾರ್ಥವನ್ನು ಮಾಡ್ತಾ ಇದ್ದೀವಿ. ಇದು ನಮ್ಮದೇ ಆದ ಭಾಗ್ಯ ಸೌಭಾಗ್ಯ. ಸಮ್ಯಜ್ಞಾನ ಅನ್ನುವುದೇ ನಮ್ಮ ಬದುಕನ್ನು ಪಾಪದಿಂದ ಮುಕ್ತಗೊಳಿಸಿ ಸರಿಯಾದ ದಾರಿಯಲ್ಲಿ ನಡೆಸುವಂತಹ ಜ್ಞಾನ. ಈ ಜ್ಞಾನವನ್ನು ನಾವು ಯಾವಾಗಲೂ ಆಧರಿಸಬೇಕು, ಅದನ್ನು ರಕ್ಷಿಸಿಕೊಳ್ಳಬೇಕು, ಅದನ್ನು ವೃದ್ಧಿಸಿಕೊಳ್ಳಬೇಕು. ಈ ಜ್ಞಾನಕ್ಕೆ ಬೆಲೆ ಕೊಡಬೇಕು. ಆತ್ಮಕಲ್ಯಾಣ ಬೇಕು ಅಂತಂದಾಗ ತೀರ್ಥಂಕರ ವಾಣಿಗೆ ಎಷ್ಟು ಬೆಲೆ ಕೊಡ್ತಿರಲ್ಲ ಅಷ್ಟೇ ಒಳ್ಳೆಯದು. ಅವರು ಯಾವ ಥರದಿಂದ ನಮ್ಮ ಆತ್ಮಕಲ್ಯಾಣಕ್ಕೆ ದಾರಿಯನ್ನು ತೋರಿಸಿದ್ದಾರೆಯೋ ಅದೇ ದಾರಿಯಿಂದ ನಡೆಯಬೇಕು ಅನ್ನತಕ್ಕಂತಹ ವಿನಯ ಭಾವ, ಶ್ರದ್ಧಾಭಾವ, ಸಮರ್ಪಿತವಾಗಿರತಕ್ಕಂತಹ ಸಮರ್ಪಣೆಯ ಭಾವ ನಮ್ಮಲ್ಲಿ ಇದೆ ಅಂತಂದರೆ ನಮ್ಮ ಆತ್ಮಕಲ್ಯಾಣ, ನಮ್ಮ ಬದುಕು ಸಾರ್ಥಕ, ನಿಶ್ಚಿತ. ಆತ್ಮಸುಖಕ್ಕಾಗಿ ಈ ಸಂಸಾರಿ ಜೀವ ಎಂದೂ ಪ್ರಯತ್ನ ಪಟ್ಟಿಲ್ಲ. ಅನಾದಿ ಕಾಲದಿಂದ ಈ ಜೀವ ಏನು ಮಾಡಿದ್ದಾನೆ ಅಂತಂದರೆ ಕೇವಲ ಸಂಸಾರದ ಸುಖಗಳನ್ನು ಭೋಗಿಸಿ ಇಂದ್ರಿಯ ಸುಖಕ್ಕೆ ಸುಖವೆಂದು ತಿಳಿದುಕೊಂಡು ಅದೇ ನಿಜವಾದ ಸುಖ ಅಂತ ತಿಳ್ಕೊಂಡು ಏನು ಮಾಡಿದ್ದಾನೆ ಗೊತ್ತಾ? ತನ್ನ ಆತ್ಮಸುಖವನ್ನು ಮರೆತಿದ್ದಾನೆ. ತನ್ನ ಆತ್ಮನಲ್ಲಿ ಯಾವ ಸರ್ವಶ್ರೇಷ್ಠವಾದ ಸುಖ ಇದೆ, ನಿಜ ನೈಸರ್ಗಿಕವಾಗಿರತಕ್ಕಂತಹ ಸುಖ ಇದೆ,
ಅಂಥ ಸುಖವನ್ನು ಮರೆತು ಭೌತಿಕ ಸುಖಕ್ಕೆ ಒಳಗಾಗಿ ತನ್ನ ಕಲ್ಯಾಣವನ್ನು ತಾನು ಮಾಡಿಕೊಳ್ಳಲಿಲ್ಲ. ಈ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಅಂತಂದರೆ ಎಂದಾದರೂ ಒಮ್ಮೆ, ಈ ಭವ ಅಲ್ಲ ಮುಂದಿನ ಭವ, ಮುಂದಿನ ಭವ ಅಲ್ಲ, ಎಂದಾದರೂ ಒಮ್ಮೆ ಇದನ್ನು ತಿಳಿದುಕೊಳ್ಳಲೇಬೇಕು. ತೀರ್ಥಂಕರರು ಯಾವ ಸುಖಗಳನ್ನು ತ್ಯಾಗ ಮಾಡಿ ಯಾವುದಕ್ಕಾಗಿ ಶ್ರಮಿಸಿದರೋ ಅದರಲ್ಲಿಯ ಸ್ವಲ್ಪ ಆಂಶಿಕವಾಗಿ ನಾವು ಶ್ರಮ ಪಡ್ತೇವೆ ಅಂತಂದರೆ ನಮ್ಮ ಕಲ್ಯಾಣವು ಕೂಡ ಆಗಲಿಕ್ಕೆ ಸಾಧ್ಯತೆ ಇದೆ. ಅವರು ಎಲ್ಲವನ್ನು ತ್ಯಾಗ ಮಾಡಿದರು, ಇಂದ್ರಿಯ ಸುಖಗಳನ್ನು ಬಿಟ್ಟರು. ಅದಕ್ಕಾಗಿ ಜಗತ್ತಿನಲ್ಲಿ ಪೂಜ್ಯ ಪುರುಷರಾದರು. ಅವರ ಮಂದಿರಗಳನ್ನು ಕೂಡ ಕಟ್ಟಿ ನಾವು ಇವತ್ತು ಅವರನ್ನು ಪೂಜಿಸ್ತೇವೆ. ಅಂಥ ಉಚ್ಚ ಮಟ್ಟದ ಸರ್ವಶ್ರೇಷ್ಠ ಪೂಜ್ಯತೆಯನ್ನು ಅವರು ಅರ್ಜಿಸಿಕೊಂಡರು ಅಂತಂದರೆ ಅವರು ತಮ್ಮ ಪುರುಷಾರ್ಥವನ್ನೇ ಮಾಡಿ ಆ ಮಟ್ಟಕ್ಕೆ ಹೋದರು. ಅಂಥ ಒಂದು ಶಕ್ತಿ ಅವರೇನು ಹೇಳೋದು ಅಂತಂದರೆ ತೀರ್ಥಂಕರರು, ಅಂಥ ಒಂದು ಶಕ್ತಿ ನಮ್ಮೆಲ್ಲರಲ್ಲೂ ಕೂಡ ಇದೆ. ನಾವು ಕೂಡ ಪ್ರಯತ್ನ ಪಟ್ಟಾಗ ಅವರಂತಹ ಪದವಿಗೆ ಹೋಗಬಹುದು, ಅವರಂತಹ ಸುಖವನ್ನು ಅನುಭವಿಸಬಹುದು. ಇಂದ್ರಿಯ ಸುಖಗಳನ್ನು ನಾವು ಎಷ್ಟರ ಮಟ್ಟಿಗೆ ತ್ಯಾಗ ಮಾಡ್ತೇವೆ ಮತ್ತು ಎಷ್ಟರ ಮಟ್ಟಿಗೆ ನಾವು ನಮ್ಮ ಆತ್ಮ ಸುಖದ ಬಗ್ಗೆ ಚಿಂತನೆ ಮಾಡಿಕೊಳ್ತೇವೆ, ಎಷ್ಟು ಅದನ್ನು ತಿಳಿಯಲಿಕ್ಕೆ ಪ್ರಯತ್ನ ಪಡ್ತೇವೆ, ಅಷ್ಟೇ ಒಳ್ಳೆಯದು. ಆತ್ಮ ಸುಖದ ಬಗ್ಗೆ ಯಾರಿಗೆ ಎಷ್ಟು ಚಿಂತನ ಮನನವೋ ಅಷ್ಟು ಅವರು ಆತ್ಮಿಕವಾಗಿ ಆತ್ಮಧರ್ಮವನ್ನು ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ಪುರುಷಾರ್ಥಪಟ್ಟು ಅತೀ ಸುಖಿಯಾಗಬಹುದು. ಧರ್ಮದ ಸುಖ ಅತಿ ಮಹತ್ವಪೂರ್ಣ. ಸಾಂಸಾರಿಕ ಸುಖ ಅಂತೂ ಎಲ್ಲಿ ಹೋದ್ರೂ ಕೂಡ ಇದೆ. ದೇವಗತಿಯಲ್ಲಿ ಹೋದರೂ ಕೂಡ ಅದೇ ಒಂದು ಸುಖ. ಪಂಚೇಂದ್ರಿಯಗಳ ಸುಖ, ಸ್ಪರ್ಶನೇಂದ್ರಿಯ, ರಸನೇಂದ್ರಿಯ, ಘ್ರಾಣೇಂದ್ರಿಯ, ಚಕ್ಷು ಇಂದ್ರಿಯ, ಕರ್ಣೇಂದ್ರಿಯ ಅನ್ನುವಂತಹ ಮತ್ತು ಮಾನಸಿಕ ಸುಖ, ಮನಸ್ಸಿಗೆ ನೆಮ್ಮದಿಯನ್ನು ಉಂಟು ಮಾಡತಕ್ಕಂತಹ ಸುಖ, ಅದು ಕೂಡ ಭೌತಿಕ. ಭೌತಿಕ ಸುಖ ನಮಗೆ ಎಲ್ಲಿ ಹೋದರೂ ಕೂಡ ಸಿಗಲಿಕ್ಕೆ ಸಾಧ್ಯ. ಆದರೆ ಆತ್ಮಿಕ ಸುಖ ಅನ್ನತಕ್ಕಂಥದ್ದು ಎಲ್ಲಿ ಬೇಕಾದರೂ ಹೋದರೂ ಕೂಡ ಅಲ್ಲಿ ಸಿಗುವುದಿಲ್ಲ. ಆತ್ಮಿಕ ಸುಖ ಎಲ್ಲಿದೆ ಅಂತಂದರೆ ಈ ಕರ್ಮಭೂಮಿಯಲ್ಲಿ ಹುಟ್ಟಿದಾಗ ಮಾತ್ರ ಇದೆ. ಈ ಕರ್ಮಭೂಮಿಯಲ್ಲಿ ಹುಟ್ಟಿರತಕ್ಕಂತಹ ಭವ್ಯ ಜೀವಿಗಳು ಆತ್ಮಸುಖವನ್ನು ಪಡೆದರು. ಇಲ್ಲಿಂದಲೇ ಮೋಕ್ಷ ಸುಖ ಅನ್ನತಕ್ಕಂತಹ ಸುಖವನ್ನು ಸಾಧಿಸಿಕೊಂಡರು. ಈ ಪವಿತ್ರ ಭೂಮಿಯ ಮೇಲೆ ಅನಂತಾನಂತ ತೀರ್ಥಂಕರರು, ಅನಂತಾನಂತ ಮುನಿಗಳು, ಅನಂತಾನಂತ ಭವ್ಯ ಜೀವಾತ್ಮರು ತಮ್ಮ ಕರ್ಮಗಳನ್ನು ನಾಶ ಮಾಡಿಕೊಂಡು ಮುಕ್ತಿಯನ್ನು ಪಡೆದರು. ಅಂಥ ಮುಕ್ತಿಯನ್ನು ನಾವು ಪಡೆಯಲಿಲ್ಲ. ಏಕೆಂದರೆ ನಾವು ಎಲ್ಲಿದ್ದೇವೆ ಗೊತ್ತಿಲ್ಲ. ಭೂತಕಾಲದಲ್ಲಿ ನಾವು ಎಲ್ಲಿ ಇದ್ದೇವೆ ಅಂತಕ್ಕಂಥದ್ದೇ ಗೊತ್ತಿಲ್ಲ. ನಿಗೋಧದಲ್ಲಿದ್ದಿರಬಹುದು. ಕೋಟ್ಯಾನು ಕೋಟಿ ವರ್ಷಗಳವರೆಗೆ ನಾವು ನರಕದಲ್ಲೂ ಇರಲಿಕ್ಕೆ ಸಾಧ್ಯ. ಏಕೆಂದರೆ ನರಕದಲ್ಲಿ ಎಷ್ಟೋ ಕೋಟ್ಯಾನು ಕೋಟಿ ವರ್ಷಗಳ ಆಯುಷ್ಯ ಇದೆ. ಒಬ್ಬ ಮನುಷ್ಯ ತನ್ನ ಇಂದ್ರಿಯಗಳ ವಶದಿಂದ ಇಂದ್ರಿಯ ಸುಖದ ಅನುಭವಕ್ಕಾಗಿ ದೊಡ್ಡ ದೊಡ್ಡ ಹಿಂಸೆಯನ್ನು ಮಾಡಿದ. ತನ್ನ ಮನೋಯೋಗ, ವಚನಯೋಗ ಮತ್ತು ಕಾಯಯೋಗಗಳಂತ ಅನ್ನುವಂಥ ಈ ಯೋಗಗಳನ್ನು ಕಂಟ್ರೋಲ್ದಲ್ಲಿಟ್ಟುಕೊಳ್ಳದೆ, ಸಂಯಮದಲ್ಲಿಟ್ಟುಕೊಳ್ಳದೆ ಅತಿಯಾದ ಹಿಂಸೆ ಮಾಡಿದ ಅಂತಂದರೆ ಮಾಡುವಾಗ ಅದು ಸುಖ ಅಂತ ಅನ್ನಿಸ್ತದೆ. ಆದರೆ ಅದರ ಫಲ ಏನಿದೆ ಅದು ಭಯಂಕರ ದುಃಖದ ರೂಪದಲ್ಲಿ ಇದೆ. ಅಂಥ ದುಃಖವನ್ನು ಭೋಗಿಸಲಿಕ್ಕೆ ಮನುಷ್ಯ ನರಕದಲ್ಲಿ ಹೋಗ್ತಾನೆ, ತಿರ್ಯಂಚಿ ಗತಿಯಲ್ಲಿ ಹೋಗ್ತಾನೆ, ನಿಗೋಧದಲ್ಲಿ ಜನ್ಮ ತಾಳ್ತಾನೆ, ದ್ವೀಂದ್ರಿಯ, ತೀನೇಂದ್ರಿಯ, ಚೌರೇಂದ್ರಿಯ ಅನ್ನುವಂಥ ವಿಕಲತ್ರಯ ಪರ್ಯಾಯಗಳಲ್ಲೂ ಕೂಡ ಜನ್ಮ ತಾಳ್ತಾನೆ. ಆಮೇಲೆ ಪಂಚೇಂದ್ರಿಯ ಪರ್ಯಾಯಗಳಲ್ಲಿ ಹುಟ್ಟಿದರೂ ಕೂಡ ತಿರ್ಯಂಚಿನಾಗಿ ಹುಟ್ಟುತ್ತಾನೆ, ಅಲ್ಲಿಯೂ ಕೂಡ ದುಃಖವನ್ನು ಅನುಭವಿಸ್ತಾನೆ.
ದೊಡ್ಡ ದೊಡ್ಡ ಕಾಡಿನಲ್ಲಿ ಇರತಕ್ಕಂಥ ತಿರ್ಯಂಚ ಪ್ರಾಣಿಗಳಿಗೆ ಯಾವ ಸುಖ ಇದೆ? ಯಾವ ಸುಖನೂ ಇಲ್ಲ. ಇಂಥ ಪರ್ಯಾಯದಲ್ಲಿ ಆ ಜೀವಗಳು ಯಾಕೆ ಹೋಗಿ ಹುಟ್ಟುತ್ತವೆ ಅಂತಂದರೆ, ನಾವು ಎಲ್ಲಾದರೂ ಕರ್ಮಭೂಮಿಯಲ್ಲಿ ಹುಟ್ಟಿ ಈ ಭೂಮಿಯಲ್ಲಿ ಹುಟ್ಟಿದಾಗಲೇ ಪಾಪ ಮಾಡ್ತೇವೆ. ಈ ಕರ್ಮಭೂಮಿಯಲ್ಲಿ ಹುಟ್ಟಿರ್ತಕ್ಕಂತಹ ನಾವೆಲ್ಲರೂ ಪಾಪ ಮಾಡ್ತೇವೆ ಅಂತಂದರೆ ಎರಡು ಗತಿ ಇದೆ, ನರಕಗತಿ ಮತ್ತು ತಿರ್ಯಂಚಗತಿ. ಪುಣ್ಯವನ್ನು ಮಾಡ್ತೇವೆ ಅಂತಂದರೆ ನಮ್ಮ ಮನೋಯೋಗ, ವಚನಯೋಗ, ಕಾಯಯೋಗಗಳನ್ನು ಸಂಭಾಳಿಸಿಕೊಂಡು ಅವುಗಳನ್ನು ರಕ್ಷಿಸಿಕೊಂಡು ಸಂಯಮದ ದಾರಿಯಲ್ಲಿ, ಧರ್ಮದ ದಾರಿಯಲ್ಲಿ ಇರಿಸಿಕೊಳ್ತೇವೆ ಅಂತಂದರೆ ಈ ಪರ್ಯಾಯದಿಂದ ಸ್ವರ್ಗದ ಸುಖಗಳನ್ನು ಅನುಭವಿಸಬಹುದು. ಸ್ವರ್ಗದಲ್ಲಿ ಆತ್ಮಸುಖ ಇಲ್ಲದಿದ್ದರೂ ಕೂಡ ಇಂದ್ರಿಯ ಸುಖಗಳು ಸಾಕಷ್ಟಿವೆ. ಈ ಇಂದ್ರಿಯ ಸುಖಗಳನ್ನು ಅನುಭವಿಸಲಿಕ್ಕೆ ನಾವು ಸ್ವರ್ಗವನ್ನು ಸೇರಬಹುದು. ಮತ್ತು ಈ ಇಂದ್ರಿಯ ಸುಖಗಳನ್ನು ಇಲ್ಲಿ ಹುಟ್ಟಿದ ನಂತರ ಸ್ವಲ್ಪ ಕಡಿಮೆ ಮಾಡಿಕೊಂಡು ಆರ್ತ ಧ್ಯಾನ, ರೌದ್ರ ಧ್ಯಾನ, ಸಂಕ್ಲೇಶ ಪರಿಣಾಮಗಳನ್ನು ಕಡಿಮೆ ಮಾಡಿಕೊಂಡು ಶಾಂತಿಯಿಂದ ನಾವು ಮರಣವನ್ನು ಹೊಂದುತ್ತೇವೆ ಅಂತಂದರೆ ಮುಕ್ತಿಯನ್ನು ಪಡೆಯಬಹುದು. ಆದರೆ ಈ ಪಂಚಮ ಕಾಲದಲ್ಲಿ ಪಡಿತೇವೆ ಅಂತಂದಲ್ಲ, ಚತುರ್ಥ ಕಾಲದಲ್ಲಿ ಕರ್ಮಭೂಮಿಯಲ್ಲಿ ಹುಟ್ಟಿದಾಗ ನಮಗೆ ಮೊದಲನೆಯ ವಜ್ರ, ವೃಷಭ, ನಾರಾಚ, ಸವನನ ಅನ್ನುವಂತಹ ಶಾರೀರಿಕ ಉತ್ಕೃಷ್ಟವಾದ ಶಕ್ತಿಯನ್ನು ಪಡ್ಕೊಂಡು ಮನುಷ್ಯ ಪರ್ಯಾಯದಲ್ಲಿ ಹುಟ್ಟಿದಾಗ ನಾವು ಮುಕ್ತಿಯನ್ನು ಕೂಡ ಸಾಧಿಸಿಕೊಳ್ಳಬಹುದು. ಅದಕ್ಕಾಗಿ ಧರ್ಮ ಅಂತಂದರೆ ಏನು? ಇಂದ್ರಿಯ ವಿಷಯಗಳನ್ನು, ಇಂದ್ರಿಯ ಸುಖಗಳನ್ನು ಸ್ವಲ್ಪ ಉಪೇಕ್ಷೆ ಮಾಡುವುದು. ಸ್ವಲ್ಪ ಉಪೇಕ್ಷೆ ಮಾಡ್ತಾ ಪೂರ್ತಿಯಾಗಿ ಉಪೇಕ್ಷೆ ಮಾಡಿದ್ರಿ ಅಂತಂದರೆ ನೀವು ದಿಗಂಬರ ಮುನಿಗಳಾಗ್ತೀರ. ದಿಗಂಬರ ಮುನಿಯಾಗದೆ ಯಾರಿಗೂ ಮೋಕ್ಷ ಇಲ್ಲಿಯವರೆಗೆ ಸಿಕ್ಕಿಲ್ಲ, ಸಿಗಲಿಕ್ಕೆ ಸಾಧ್ಯನೂ ಇಲ್ಲ. ಮೋಕ್ಷ ಯಾರಿಗೆ ಅಂತಂದರೆ ತನ್ನ ಜೀವನದಲ್ಲಿ ಆಗುವಂತಹ ಹಿಂಸೆಗಳನ್ನು ಸಂಪೂರ್ಣವಾಗಿ ತ್ಯಾಗ ಮಾಡುವಂತಹ ಮನುಷ್ಯನಿಗೆ ಮಾತ್ರ ಮೋಕ್ಷ ಇದೆ. ಹಿಂಸೆ ಯಾಕೆ ಆಗ್ತದೆ ಅಂತಂದರೆ ಪರಿಗ್ರಹಗಳ ಕಾರಣದಿಂದ ಹಿಂಸೆ ಆಗುತ್ತೆ ನಮ್ಮ ಬದುಕಿನಲ್ಲಿ. ಪರಿಗ್ರಹ, ಈ ಪರಿಗ್ರಹ ಏನು? ಬಾಹ್ಯದಲ್ಲಿ ಇರತಕ್ಕಂಥ 10 ಪರಿಗ್ರಹಗಳು. ಇವು ನಮ್ಮ ಭೌತಿಕ ಜೀವನವನ್ನು ಜೀವಿಸಲಿಕ್ಕೆ ಮಾಧ್ಯಮ. ಸ್ಪರ್ಶನೇಂದ್ರಿಯಗಾಗಿ ನಮಗೆ ಆ ಸ್ಪರ್ಶನೇಂದ್ರಿಯದ ಸುಖವನ್ನು ಅನುಭವಿಸಲಿಕ್ಕೆ ಒಳ್ಳೆಯ ವಿಷಯಗಳು ಬೇಕು. ಎಂಥ ವಿಷಯ ಬೇಕು? ನಾವು ಮಲಗಬೇಕಾದರೆ ಒಳ್ಳೆಯ ಗಾದಿ ಬೇಕು, ಬೆಡ್ ಮೆತ್ತಗಿರಬೇಕು, ಒಳಗೆ ಸ್ಪಂಜ್ ಇರಬೇಕು. ಆ ಗಾದಿ ಮೇಲೆ ನಾವು ಮಲಗಬೇಕು ಅಂತಕ್ಕಂಥ ಅಪೇಕ್ಷೆ ನಮ್ಮ ಮನಸ್ಸಿಗೆ ಆಗ್ತದೆಯೋ ಅಥವಾ ಇಲ್ಲ? ಆಗುತ್ತೆ. ಇದು ಇಂದ್ರಿಯ ಸುಖ. ಗಾದಿಯ ಮೇಲೆ ಮಲಗಿಕೊಂಡಾಗ ಯಾವ ಸುಖ ಇದೆಯೋ ಅದು ಇಂದ್ರಿಯ ಸುಖ. ಈ ಇಂದ್ರಿಯ ಸುಖವನ್ನು ಅನುಭವಿಸುವಾಗ ಸ್ವಲ್ಪ ವಿಚಾರ ಮಾಡಿಕೊಳ್ಳಿ, ಯಾವ ಕರ್ಮ ಕಟ್ಟುತ್ತದೆ? ಇಂದ್ರಿಯ ಸುಖಗಳನ್ನು ಅನುಭವಿಸುತ್ತಿರುವಾಗ, ಗಾದಿಯ ಮೇಲೆ ಮಲಗಿದಾಗ, ಆ ಸುಖವನ್ನು ಅನುಭವಿಸುವಾಗ ಯಾವ ಕರ್ಮ ಕಟ್ಟುತ್ತದೆ? ಸ್ವಲ್ಪ ನಿರ್ಣಯ ಮಾಡಿಕೊಳ್ಳಿ. ಯಾರಾದರೂ ಒಬ್ಬರು ಹೇಳ್ರಿ, ಯಾವ ಕರ್ಮ ಕಟ್ಟುತ್ತೆ? ಪುಣ್ಯ ಇಲ್ಲ, ಪಾಪ ಕಟ್ಟುತ್ತೆ. ಒಂದು ವೇಳೆ ಪುಣ್ಯ ಕಟ್ಟುವುದಾದರೆ ಎಲ್ಲರೂ ಗಾದಿಯ ಮೇಲೆ ಮಲಗ್ತಿದ್ರು. ತೀರ್ಥಂಕರರು ಮುನಿ ದೀಕ್ಷೆಯನ್ನು ತಕ್ಕೊಂಡು ನಿಮ್ಮಕ್ಕಿಂತ ಹೆಚ್ಚಿನ ಮೆತ್ತಗಾದ ಗಾದಿಯ ಮೇಲೆ ಇನ್ನಷ್ಟು ಮೆತ್ತಗಿರಬೇಕು, ಯಾಕಂದರೆ ಪುಣ್ಯ ಹೆಚ್ಚು ಕಟ್ತದೆಯಲ್ಲ. ಅದಕ್ಕಾಗಿ ಹೆಚ್ಚಿನ ಮೆತ್ತಾದ ಗಾದಿಯ ಮೇಲೆ ಮಲಗಬಹುದಾಗಿತ್ತು. ಆದರೆ ಇಂಥ ಸುಖಗಳನ್ನೇ ಅವರು ಬಿಟ್ಟರು. ಎಲ್ಲಿ ಮಲಗ್ತಾರೆ ಅಂತಂದರೆ, ಮುನಿಗಳು ಭೂಮಿಯ ಮೇಲೆ ಮಲಗುವಂತಹ ಉತ್ಕೃಷ್ಟ ವಿಧಾನವಿದೆ. ಅದಿಲ್ಲ ಅಂತಂದರೆ ಮನೆಯ ಮೇಲೆ ಮಲಗುವಂತಹ ವಿಧಾನ.
ಆದರೆ ಗಾದಿಯ ಮೇಲೆ ಮುನಿಗಳು ಯಾಕೆ ಮಲಗುವುದಿಲ್ಲ? ಗಾದಿ ಅನ್ನತಕ್ಕಂಥದ್ದು ಇದು ಸ್ಪರ್ಶನೇಂದ್ರಿಯದ ವಿಷಯ, ಸ್ಪರ್ಶನೇಂದ್ರಿಯ ಸುಖ. ಈ ಸ್ಪರ್ಶನೇಂದ್ರಿಯ ಸುಖಕ್ಕೆ ನಾವು ಭೌತಿಕ ಸುಖ ಅಂತ ಹೇಳ್ತೀವಿ. ಈ ಭೌತಿಕ ಸುಖವನ್ನು ಎಷ್ಟೋ ಕಾಲದಿಂದ ಈ ಜೀವಿ ಅನುಭವಿಸಿದ್ದಾನೆ. ಸ್ವರ್ಗದಲ್ಲಿ ಹೋದರೂ ಕೂಡ ಇದೇ ಸುಖ ಇದೆ. ಈ ಸುಖದಲ್ಲಿ ಯಾವ ಕಮ್ಮಿನೂ ಇಲ್ಲ. ಮನುಷ್ಯಗತಿಯಲ್ಲಿ ಜನ್ಮ ತಾಳಿದ ನಂತರವೇ ನಿಮಗೆ ಗಾದಿಯ ಸುಖ ಸಿಗಬಹುದು. ಆದರೆ ಆತ್ಮಿಕ ಸುಖ ಸಿಗೋದು ಕಷ್ಟ. ಆತ್ಮಿಕ ಸುಖ ಯಾವುದು ಏನು ಅಂತಂದರೆ, ಈ ಲೌಕಿಕ ಸುಖವನ್ನು, ಸ್ಪರ್ಶನೇಂದ್ರಿಯ ಸುಖವನ್ನು, ರಸನೇಂದ್ರಿಯ ಸುಖಗಳನ್ನು, ಕರ್ಣೇಂದ್ರಿಯ ಸುಖಗಳನ್ನು, ಚಕ್ಷುಇಂದ್ರಿಯವಿಗೆ ಬೇಕಾಗುವಂತಹ ಸುಖಗಳನ್ನು, ಮನಸ್ಸಿಗೆ ಬೇಕಾಗುವಂತಹ ಭೌತಿಕ ಸುಖಗಳನ್ನು, ಮನೋರಂಜನೆಯ ಸುಖಗಳನ್ನು ಕಡಿಮೆ ಮಾಡಿಕೊಂಡಾಗ ಯಾವ ಸುಖ ಆತ್ಮನಲ್ಲಿ ಸಂತೋಷ ಸುಖ ಸಿಗ್ತದೆಯೋ ಅದು ತ್ಯಾಗದಿಂದ ಸಿಗುತ್ತೆ. ಇಂದ್ರಿಯ ವಿಷಯಗಳ ತ್ಯಾಗದಿಂದ ಆತ್ಮನಲ್ಲಿ ಯಾವ ಒಂದು ನೆಮ್ಮದಿ, ಒಂದು ಅದ್ಭುತವಾದ ಅಲೌಕಿಕ ಸುಖ ಸಿಗ್ತದೆಯೋ ಆ ಸುಖವನ್ನೇ ಪಾರಮಾರ್ಥಿಕ ಸುಖ ಅಂತ ಕರೆದ್ರು. ಆ ಪಾರಮಾರ್ಥಿಕ ಸುಖವನ್ನು ಶ್ರಾವಕರು ಆಂಶಿಕವಾಗಿ ಏನೋ ಪ್ರಾಪ್ತ ಮಾಡಿಕೊಳ್ಳಬಹುದು. ಗೃಹಸ್ಥರು, ಮನುಷ್ಯರು, ಮಾನವ ಕುಲದಲ್ಲಿ ಹುಟ್ಟಿದವರು ಈ ಸುಖಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ತಾರೆ ಅಂತಂದರೆ ಅಷ್ಟೇ ಪ್ರಮಾಣದಲ್ಲಿ ಆಂಶಿಕ ರೂಪದಲ್ಲಿ ಈ ಸುಖ ಸಿಗಬಹುದು. ಅದಕ್ಕಾಗಿ ದೇಶ ಸಂಯಮವನ್ನು ಪಡೆಯುವಂತಹ ದೇಶ ಸಂಯಮಿ ಶ್ರಾವಕರು ಕೂಡ, ದೇಶ ಸಂಯಮಿ ಅಂತಂದರೆ ಅಣುವ್ರತಿಗಳು, ವ್ರತವನ್ನು ಧಾರಣೆ ಮಾಡಿ ಪರಿಗ್ರಹಗಳನ್ನು ಅಲ್ಪ ಸ್ವಲ್ಪವಾಗಿ ಕಡಿಮೆ ಮಾಡಿಕೊಂಡು ಆತ್ಮಸುಖವನ್ನು ಅನುಭವಿಸಬೇಕು ಅನ್ನುವಂತಹ ಇಚ್ಛೆಯುಳ್ಳ ಶ್ರಾವಕರು ಏನಾದರೂ ತ್ಯಾಗ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ನೀವು ಕೂಡ ತ್ಯಾಗ ಮಾಡ್ತೀರಾ. ಯಾವುದನ್ನು ತ್ಯಾಗ ಮಾಡ್ತೀರಾ ಅಂತಂದರೆ ಅಷ್ಟಮಿ, ಚತುರ್ದಶಿ ಅಥವಾ ದಶಲಕ್ಷಣ ಪರ್ವಗಳು ಇಂಥ ಒಂದು ಸಮಯದಲ್ಲಿ ನೀವು ಕೂಡ ವಿಚಾರಿಸ್ತೀರ. ಏನಂತ ವಿಚಾರಿಸ್ತೀರ? ನಾನೂ ಕೂಡ ಸ್ವಲ್ಪ ಉಪವಾಸ ಮಾಡಿ ನೋಡಬೇಕು. ತೀರ್ಥಂಕರರು ಇಷ್ಟೆಲ್ಲ ಭೌತಿಕ ಸುಖವನ್ನು ಬಿಟ್ಟು ಅವರು ಮುಕ್ತಿಯನ್ನು ಪಡೆದ್ರಂದಮೇಲೆ ನಾನೂ ಕೂಡ ಒಂದು ಉಪವಾಸ ಮಾಡಿ ಇವತ್ತಿನ ರಸನೇಂದ್ರಿಯದ ಸುಖವನ್ನು ತ್ಯಾಗ ಮಾಡಿ ಏನಾಗ್ತದೆ ಅನ್ನುವುದನ್ನು ನಾನು ಸ್ವಲ್ಪ ಅನುಭವಿಸಬೇಕು ಅನ್ನತಕ್ಕಂತಹ ಇಚ್ಛೆ ಉತ್ಪನ್ನವಾದಾಗ ನೀವು ಆ ಇಚ್ಛೆಯನ್ನು ನೆರವೇರಿಸಲಿಕ್ಕೆ ಪ್ರಯತ್ನ ಪಡ್ತೀರಿ. ಆ ಇಚ್ಛೆ ನೆರವೇರಿಸುವಾಗ ನೀವು ಉಪವಾಸ ಮಾಡಬೇಕು ಅನ್ನುವಂತಹ ಭಾವನೆಯಿಂದ ಒಂದು ಉಪವಾಸವನ್ನೂ ಕೂಡ ಮಾಡಿ ನೋಡ್ತೀರ. ಈ ಉಪವಾಸ ಯಾವ ಸುಖ, ಇಂದ್ರಿಯ ಸುಖವೋ ಅಥವಾ ಆತ್ಮಿಕ ಸುಖ? ಇದು ಆತ್ಮಿಕ ಸುಖ. ಆತ್ಮಿಕ ಸುಖ ಹೇಗೆ ಸಿಗ್ತದೆ ಅಂತಂದರೆ ಅದು ಉಪವಾಸದಿಂದಲೂ ಸಿಗಲಿಕ್ಕೆ ಸಾಧ್ಯ. ಆಹಾರವನ್ನು ಮಾಡುವಾಗ ಆ ಆಹಾರದಲ್ಲಿ ನಮ್ಮ ಮನಸ್ಸು ಯಾವ ಪದಾರ್ಥವನ್ನು ಹೆಚ್ಚಿಗೆ ಅಪೇಕ್ಷೆ ಪಡ್ತದೆಯೋ ಆ ಪದಾರ್ಥವನ್ನು ತ್ಯಾಗ ಮಾಡಲಿಕ್ಕೆ ಅಪೇಕ್ಷೆ ಪಟ್ಟಿತು ಅಂತಂದರೆ ಆ ಮನಸ್ಸು ಧಾರ್ಮಿಕ ಮನಸ್ಸು. ಮತ್ತು ಸಂಸಾರಿಕ ಸುಖಗಳನ್ನೇ ಇನ್ನಿಷ್ಟು ಬೇಕು 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 ಅಂತ ಹೇಳಿ ಆ ರಸನೇಂದ್ರಿಯದ ವಿಷಯಗಳಲ್ಲಿ ಅದು ಮುಳುಗಿ ಹೋಯಿತು ಅಂತಂದರೆ ಆತ್ಮಿಕ ಸುಖವನ್ನು ಮರೆತು ಬಿಡ್ತದೆ. ಅದನ್ನು ಉಪೇಕ್ಷೆ ಮಾಡಿಬಿಟ್ಟು ಭೌತಿಕ ಸುಖದಲ್ಲಿ ತೊಡಗಿಬಿಡುತ್ತೆ. ಆ ಭೌತಿಕ ಸುಖವನ್ನು ಅನುಭವಿಸುವಂತಹ ಮನಸ್ಸು ಭೌತಿಕ ಸುಖವನ್ನೇನೋ ಅನುಭವಿಸ್ತದೆ, ಆದರೆ ಪೂರ್ತಿಯಾಗಿ ಆತ್ಮಿಕ ಸುಖವನ್ನು ಉಪೇಕ್ಷೆ ಮಾಡಿ ಅದನ್ನು ಮರೆತೇ ಬಿಡುತ್ತೆ. ಆ ಥರ ಶ್ರಾವಕರು ನಾವು ಆತ್ಮಿಕ ಸುಖವನ್ನು, ಈ ಪರಮಾರ್ಥ ಸುಖವನ್ನು, ಈ ಅಲೌಕಿಕ ಸುಖವನ್ನು ನಾವು ಮರೆಯಬಾರದು ಅನ್ನುವ ದೃಷ್ಟಿಯಿಂದ ಅವರೇನು ಮಾಡ್ತಾರೆ, ಒಂದಾದರೂ ಉಪವಾಸ ಮಾಡೋಣ, ಅಷ್ಟಮಿ ಚತುರ್ದಶಿಗೆ ಏಕಾಸನ ಮಾಡೋಣ, ನಮ್ಮ ಬದುಕನ್ನು ನಾವು ಶಾಕಾಹಾರದಿಂದ ಇದ್ದುಕೊಂಡು ಬದುಕನ್ನು ಬಾಳೋಣ ಅನ್ನುವಂಥ ವಿಚಾರವನ್ನು ಮಾಡ್ತಾರೆ. ಈ ಎಲ್ಲ ವಿಚಾರಗಳು ಧರ್ಮಕ್ಕೆ ಸಂಬಂಧಪಡುವಂತಹ ವಿಚಾರಗಳು, ಆತ್ಮ ಸುಖಕ್ಕಾಗಿ ಶ್ರಮಿಸುವಂತಹ ವಿಚಾರಗಳು. ಆತ್ಮಸುಖ ಬೇಕು ಅಂತಂದಾಗ ಅದಕ್ಕೊಂದು ಜ್ಞಾನವೂ ಕೂಡ ಬೇಕಲ್ಲ. ಆತ್ಮಸುಖ ಏನು ಮತ್ತು ಭೌತಿಕ ಸುಖ ಏನು ಅನ್ನುವಂತಹ ಈ ವಿಚಾರ, ಈ ಜ್ಞಾನ ನಮಗೆ ಬೇಕೇ ಬೇಕು.
ಆ ಜ್ಞಾನವೇ ನಮ್ಮಲ್ಲಿ ಇಲ್ಲಿ ತನಕ ಇರಲಿಲ್ಲ. ಈ ಶಿಬಿರ ಮೊದಲನೇ ಶಿಬಿರ. ನಿಮ್ಮ ಬದುಕಿನಲ್ಲಿಯೇ ಮೊಟ್ಟ ಮೊದಲನೆಯ ಸಮ್ಯಕ್ ಜ್ಞಾನದ ಶಿಬಿರವನ್ನು ನೀವು ಕೇಳ್ತಾ ಇದ್ದೀರಾ, ಅನುಭವಿಸ್ತಾ ಇದ್ದೀರಾ. ಇದು ಎಂಥ ಶಿಬಿರ? ಮನೋರಂಜನೆಗಾಗಿ ಕಥೆಗಳನ್ನು ಹೇಳುವಂತಹ ಶಿಬಿರೇನು ಅಲ್ಲ. ಕಥೆಗಳನ್ನು ಎಷ್ಟೋ ಲಕ್ಷಾಂತರ ಜನರು ಕಥೆಗಳನ್ನು ಹೇಳಿ ಮನೋರಂಜನೆ ಮಾಡಿಸ್ತಿರ್ತಾರೆ. ಆದರೆ ಆ ಕಥೆಗಳಲ್ಲಿ ಆತ್ಮಿಕ ಸುಖ ಅನ್ನುವಂಥದ್ದರ ಜ್ಞಾನ, ಸಮ್ಯಕ್ ಜ್ಞಾನ ಎಲ್ಲಾದರೂ ಜಗತ್ತಿನಲ್ಲಿ ಸಿಗ್ತದೆಯೇನು? ಯಾರಾದರೂ ಒಬ್ಬರಾದರೂ ಹೇಳ್ತಾರೇನು? ಆತ್ಮಚರ್ಚೆಯನ್ನು, ಆತ್ಮಸುಖದ ಬಗ್ಗೆ ಯಾರಾದರೂ ಈ ಕಥೆಗಳ ಮುಖಾಂತರ, ಅದ್ರ ಮುಖಾಂತರ, ಇತರ ಮುಖಾಂತರ ಹೇಳುವಂಥವ್ರು ಜಗತ್ತಿನಲ್ಲಿ ಎಲ್ಲಾದರೂ ಕಂಡು ಬರ್ತಾರೇನು? ಇಲ್ಲ. ಆತ್ಮಸುಖವನ್ನು ಹೇಳುವಂಥವ್ರು ಯಾರು ಅಂತಂದರೆ ಈ ಜಗತ್ತಿನಲ್ಲಿ ದಿಗಂಬರ ಮುನಿಗಳಷ್ಟೇ ಹೇಳಬಹುದೇ ವಿನಃ ಭೌತಿಕ ಸುಖವನ್ನು ಹೇಳುವಂಥವರು, ಮನೋರಂಜನೆ ಮಾಡುವಂಥವರು ಎಲ್ಲ ಕಡೆಗೆ ಸುಲಭ. ಆದರೆ ಆತ್ಮಿಕ ಸುಖವನ್ನು ಹೇಳಿ ಅದರ ಜ್ಞಾನವನ್ನು ಮಾಡಿಸಿ ಅದರ ಆಚರಣೆಯ ಕಡೆಗೆ ಆಕರ್ಷಿತಗೊಳಿಸುವಂತಹವರು ದಿಗಂಬರ ಮುನಿಗಳಷ್ಟೇ ಇದ್ದಾರೆ ಈ ಜಗತ್ತಿನಲ್ಲಿ. ಸ್ವಲ್ಪ ವಿಚಾರ ಮಾಡಿ. ದಿಗಂಬರ ಮುನಿಗಳಷ್ಟು ಸರ್ವಶ್ರೇಷ್ಠ ಅಹಿಂಸಕ ವ್ಯಕ್ತಿತ್ವ ಈ ಜಗತ್ತಿನಲ್ಲಿ ಯಾರಿಗಾದರೂ ಇದೇನು? ದಿಗಂಬರ ಮುನಿಗಳು ಎಷ್ಟು ಅಹಿಂಸಕರೋ ಅಷ್ಟು ಅಹಿಂಸಕರು ಮತ್ತಾರಾದರೂ ಸಿಗ್ತಾರೇನು? ಮುನಿಗಳು ಮಾತನಾಡುವಾಗ ಯಾರ ಜೊತೆಯಲ್ಲಿ ಮಾತನಾಡ್ತಾರಿಲ್ಲ ಅವರ ಮನಸ್ಸನ್ನು ಕೂಡ ನೋಯಿಸದೇ ಮಾತನಾಡ್ತಾರೆ. ಮನಸ್ಸನ್ನು ನೋಯಿಸುವುದು ಕೂಡ ಪರರಿಗೆ ಕೊಡುವಂಥ ಹಿಂಸೆ ಇದೆಯೋ ಅಥವಾ ಇಲ್ಲ? ಅದು ಕೂಡ ಹಿಂಸೆ ಇದೆ. ಮನಸ್ಸನ್ನು ನೋಯಿಸದೆ ಇನ್ನೊಬ್ಬರನ್ನು ನಾವು ಮಾತಾಡಿಸಬೇಕು, ನೋಯಿಸಬಾರ್ದು. ಮನಸ್ಸನ್ನು ನೋಯಿಸಬಾರ್ದು, ಶರೀರಕ್ಕೆ ಹಿಂಸೆ ಕೊಡಬಾರದು, ಪ್ರಾಣಗಳಿಗೆ ದುಃಖ ಕೊಡಬಾರದು. ಮತ್ತು ಅವರ ಮಾತುಗಳನ್ನು ನಾವು ಕೇಳ್ತೇವೆ ಅಂತಂದರೆ ಅತ್ಯಂತ ವಿನಯದಿಂದ ಕೇಳಬೇಕು. ವಿನಯದಿಂದ ಕೇಳೋದು, ವಿನಯದಿಂದ ಹೇಳುವುದು, ಇದು ನಮ್ಮ ಭಾರತೀಯ ಸಂಸ್ಕೃತಿ. ಅತಿಥಿ ದೇವೋಭವ. ಎಲ್ಲರೂ ಈ ಜಗತ್ತಿನಲ್ಲಿರ್ತಕ್ಕಂಥ ಪ್ರಾಣಿಗಳೇ ನಮ್ಮ ಅತಿಥಿಗಳು, ನಮ್ಮ ಬಂಧುಗಳು, ನಮ್ಮ ಪರಿವಾರದವರು ಅನ್ನುವಂತಹ ಭಾವನೆ, ಈ ಭಾವನೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇರತಕ್ಕಂತಹ ಜೀವಿತವಾದ ಭಾವನೆ. ಇಂಥ ಭಾವನೆಯನ್ನು ನಾವು ಬೆಳೆಸಿಕೊಳ್ಳುವಂತಹ ಪ್ರಯತ್ನ ಯಾವಾಗಲೂ ಮಾಡ್ತಿರಬೇಕು. ಇದೇ ಧರ್ಮ, ಇದೇ ಸಂಸ್ಕೃತಿ, ಇದೇ ನಮ್ಮ ಭಾರತೀಯ ಸಭ್ಯತೆ, ಇದೇ ನಮ್ಮ ಸಂಸ್ಕಾರಗಳು. ಇಂಥ ಒಂದು ಸಂಸ್ಕಾರಗಳಿಂದ ವಿಶ್ವದಲ್ಲಿ ಶಾಂತಿ, ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳಿಗೆ ಸುಖ ಸಿಗಬಹುದು ಅಥವಾ ಇಲ್ಲ? ನೀವು ಇನ್ನೊಬ್ಬರನ್ನ ವಿನಯದಿಂದ ಮಾತನಾಡಿಸಿದ್ರಿ ಅಂತಂದರೆ ಅವರು ಕೂಡ ವಿನಯದಿಂದ ಮಾತನಾಡಿಸ್ತಾರೋ ಅಥವಾ ಇಲ್ಲ? ಸ್ವಲ್ಪ ಅವಿನಯದಿಂದ ಮಾತನಾಡ್ತೀವಿ ಅಂತಂದರೆ ಅವರು ಕೂಡ ಅವಿನಯದಿಂದ ನಿಮಗೆ ಮಾತನಾಡ್ತಾರೋ ಅಥವಾ ಇಲ್ಲ? ನಿಶ್ಚಿತ ಮಾತನಾಡ್ತಾರೆ. ನಮ್ಮ ಮನಸ್ಸಿನಲ್ಲಿ ಯಾವ ಥರದ ಭಾವಗಳು ಉತ್ಪನ್ನ ಆಗ್ತವೆ, ಮುಂದೆ ಇರತಕ್ಕಂತಹ ಅವರಲ್ಲಿಯೂ ಕೂಡ ಇಂಥವೇ ಭಾವಗಳು ಉತ್ಪನ್ನ ಆಗಿ ನಮಗೆ ಅದೇ ರಿಸಲ್ಟ್, ಅದೇ ಫಲ ನಮಗೆ ಸಿಗುತ್ತೆ, ತತ್ಕಾಲ ಸಿಗ್ತದೆ. ನೀವು ಒಂದು ಕಲ್ಲು ಒಗೆದ್ರಿ ಅಂತ ಇಟ್ಕೊಳ್ಳಿ, ಆ ಕಡೆಯಿಂದ ಎಷ್ಟು ಕಲ್ಲು ಬರ್ತಾವೋ? ತುಮ್ ಏಕ ಪೈಸಾ ದೇ ದೋ ಹಮ್ 10 ಲಾಖ ದೇಂಗೆ. ನೀವು ಒಂದು ಕಲ್ಲು ಒಗೆದ್ರಿ ಅಂತಂದರೆ ಆ ಕಡೆಯಿಂದ 10 ಕಲ್ಲುಗಳು ಬರ್ತವೆ. ಇದು ಧರ್ಮೋ? ಅಥವಾ ನಾವು ಮೆತ್ತಗಾಗಿ ಮಾತನಾಡಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ನಾವು ನಿಮ್ಮವರು, ನೀವು ನಮ್ಮವರು, ನಾವೆಲ್ಲ ಕೂಡಿ ಬಾಳೋಣ, ನಾವೆಲ್ಲ ಸುಖದಿಂದ ನೆಮ್ಮದಿಯಿಂದ ಬಾಳೋಣ, ಬಾಳಿನ ರಹಸ್ಯವನ್ನು ಅರಿತುಕೊಂಡು ಬಾಳೋಣ ಅಂತ ಹೇಳಿ ಎಲ್ಲರನ್ನ ಪರಿವಾರದವರನ್ನಾಗಿ ಮಾಡಿಕೊಂಡು ಬಾಳುವುದರಲ್ಲಿ ವಿಶ್ವಶಾಂತಿ ಇದೆಯೋ
ಅಥವಾ ಜಗಳಾಡುವುದರಲ್ಲಿ, ಕಠೋರವಾಗಿ ಮಾತನಾಡುವುದರಲ್ಲಿ, ಒಬ್ಬರು ಇನ್ನೊಬ್ಬರನ್ನು ಹೀಯಾಳಿಸುವುದರಲ್ಲಿ, ಒಬ್ಬರಿಗೊಬ್ಬರು ಈರ್ಷ್ಯಾ ಮಾಡುವುದರಲ್ಲಿ ವಿಶ್ವಶಾಂತಿ ಇದೆ? ಇಲ್ಲ. ಪರಿವಾರ ಶಾಂತಿ ಇಲ್ಲ ಅಂದ ಮೇಲೆ ವಿಶ್ವಶಾಂತಿ ಎಲ್ಲಿದ್ದು ಬರುವುದು? ಅದಕ್ಕಾಗಿ ಇಂಥ ವ್ಯಾವಹಾರಿಕವಾಗಿ ನಮ್ಮ ನಡೆನುಡಿಗಳಲ್ಲಿ ಯಾವ ಒಂದು ಪದ್ಧತಿ ಬೇಕೋ, ಯಾವ ಒಂದು ಸಂಸ್ಕಾರಗಳು ನಮ್ಮಲ್ಲಿ ಬೇಕೋ ಅಂಥ ಸಂಸ್ಕಾರಗಳನ್ನು ಕೊಡುವುದಕ್ಕಾಗಿ ನಾವು ಪ್ರಯತ್ನ ಪಡಬೇಕು. ಇಂಥ ಸಂಸ್ಕಾರಗಳನ್ನು ಕೊಟ್ಟವರು ಈ ಜಗತ್ತಿನಲ್ಲಿ, ಈ ಆರ್ಯಖಂಡದಲ್ಲಿ ಆದಿನಾಥ ಭಗವಂತರು ಮೊದಲಿನವರು. ಈ ಭೂಮಿಯ ಮೇಲೆ ಮೊಟ್ಟ ಮೊದಲನೆಯ ಧರ್ಮ ಯಾವುದಿತ್ತು ಗೊತ್ತೇ? ಯಾರು ಕೊಟ್ಟರು ಧರ್ಮದ ಸಂಸ್ಕಾರಗಳನ್ನು? ನೋಡಿ, ಸ್ವಲ್ಪ ನಿಮಗೆ ಇತಿಹಾಸವನ್ನು ಇನ್ನಿಷ್ಟು ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ, ಆದಿನಾಥ ಭಗವಂತರಕ್ಕಿಂತ ಮುಂಚಿತವಾಗಿ ಈ ಭೂಮಿಯ ಮೇಲೆ ಯಾವ ವಾತಾವರಣವಿತ್ತು, ಈ ಭೂಮಿ ಎಂಥ ಭೂಮಿಯಾಗಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅಥವಾ ಇಲ್ಲ? ಯಾರಿಗಾದರೂ ಗೊತ್ತಿದೆ? ಕೆಲವೊಬ್ಬರಿಗೆ ಗೊತ್ತಿರ್ಬೋದು. ಯಾಕೆಂದರೆ ಶಾಸ್ತ್ರಾಧ್ಯಯನ ಮಾಡುವಂಥವರಿಗೆ ಇದೆಲ್ಲ ಗೊತ್ತಿರುತ್ತೆ. ತೀರ್ಥಂಕರರ ವಾಣಿಯನ್ನು ಓದುವಂಥವರಿಗೆ ಈ ವಿಷಯಗಳೆಲ್ಲ ಗೊತ್ತಿರ್ತದೆ. ಅದನ್ನು ಓದುತ್ತಾರೆ ಅಂತ ಹೇಳಿಬಿಟ್ಟು ಅವರ ಬದುಕಿನಲ್ಲಿ ಸಾಕಷ್ಟು ಬದಲಾವಣೆ, ಸಾಕಷ್ಟು ಪರಿವರ್ತನೆಯೂ ಕೂಡ ಇರುತ್ತೆ. ನಾವು ನಮ್ಮ ಬದುಕನ್ನು ಸುಖಮಯವಾಗಿ ಮಾಡಿಕೊಳ್ಳಬೇಕು ಅಂತಂದರೆ ತೀರ್ಥಂಕರರು ಕೊಟ್ಟಿರ್ತಕ್ಕಂತಹ ತತ್ವಗಳನ್ನು ಓದಬೇಕು, ಅವುಗಳನ್ನೆಲ್ಲ ಚಿಂತನೆ ಮಾಡಿಕೊಳ್ಳಬೇಕು ಮತ್ತು ಬದುಕಿನಲ್ಲಿ ಅವುಗಳನ್ನು ಆಚರಣೆಗೆ ತಂದುಕೊಳ್ತಕ್ಕಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತಂದರೆ ನಮ್ಮ ಬದುಕು ಕೂಡ ಸುಖದಲ್ಲಿ ಇರಲಿಕ್ಕೆ ಸಾಧ್ಯ. ಬದುಕು ಎರಡು ಪ್ರಕಾರದ್ದು, ಒಂದು ಧಾರ್ಮಿಕ, ಇನ್ನೊಂದು ಲೌಕಿಕ. ಲೌಕಿಕ ಬದುಕು ಕೂಡ ಸುಖವಾಗಿ ಇರಬೇಕು ಅಂತಂದರೆ ಧರ್ಮಜ್ಞಾನ ಬೇಕೇ ಬೇಕು. ಧರ್ಮಜ್ಞಾನ ಇತ್ತು ಅಂತಂದರೆ ನಮ್ಮ ಬದುಕಿನ ಆಚಾರ ವಿಚಾರಗಳು ಆ ಧಾರ್ಮಿಕ ಜ್ಞಾನದಿಂದ ಪ್ರಭಾವಿತಗೊಂಡು ಅದರಲ್ಲಿ ಒಂದು ಸಾಫ್ಟ್ನೆಸ್, ನಮ್ರತೆ, ವಿವೇಕ, ಕಠೋರತೆ ಅನ್ನುವಂಥದ್ದು ಹೊರಟು ಹೋಗಿ ಮಾರ್ದವ ಭಾವ, ಮಾರ್ದವ ಆಚರಣೆ, ಮಾರ್ದವ ವಿಚಾರಗಳು ನಮ್ಮ ಯೋಗದಲ್ಲಿ ಬಂದುಬಿಡುತ್ತವೆ. ಮನೋಯೋಗ, ವಚನಯೋಗ, ಕಾಯಯೋಗ, ಇಂಥ ಮೂರೂ ಯೋಗಗಳಲ್ಲಿ ಮಾರ್ದವ ಭಾವ ಉಂಟಾದಾಗ ಮನುಷ್ಯ ಧಾರ್ಮಿಕನಾಗ್ತಾನೆ. ಮನುಷ್ಯ ಯಾವಾಗಲೂ ನಮ್ರವಾಗಿರಬೇಕು. ಕಠೋರತನ ಅಧರ್ಮ ಅಂತ ಅನ್ನಿಸಿಕೊಂಡರೆ ಮಾರ್ದವ ಅನ್ನತಕ್ಕಂಥದ್ದು ಧರ್ಮ ಅನ್ನೋದು ಗೊತ್ತಾಗುತ್ತೆ. ನಾವು ನಮ್ಮ ವಿಚಾರಗಳಲ್ಲಿ ಕಠೋರ ವಿಚಾರಗಳನ್ನು ಇಟ್ಟುಕೊಂಡಿದ್ದೇವೆ ಅಂತಂದರೆ ಧರ್ಮವನ್ನು ಇಟ್ಟುಕೊಂಡಿದ್ದೇವೆ ಅಥವಾ ಅಧರ್ಮವನ್ನು? ಪಾಪವನ್ನು ರಕ್ಷಿಸಿಕೊಂಡಿದ್ದೇವೆ ಅಥವಾ ಪುಣ್ಯವನ್ನು? ಪಾಪವನ್ನು. ಮನಸ್ಸಿನ ಕಠೋರತೆಯೂ ಕೂಡ ಅಧರ್ಮ. ಧರ್ಮ ಮಂದಿರದಲ್ಲಿಲ್ಲ, ಧರ್ಮ ಮಂದಿರದಲ್ಲಿಲ್ಲ, ಪೂಜೆ ಪುರಸ್ಕಾರಗಳಲ್ಲಿಲ್ಲ. ಆ ಪೂಜೆ, ಆ ಮಂದಿರ, ಆ ದೇವ ದರ್ಶನ ಅನ್ನತಕ್ಕಂಥದ್ದು ನಮ್ಮ ಆಚಾರದ ಎಲ್ಲ ನಡೆನುಡಿಗಳಲ್ಲಿ ಧರ್ಮವನ್ನು ಹುಟ್ಟಿಸಿಕೊಳ್ಳಲಿಕ್ಕೆ ಒಂದು ಮಾಧ್ಯಮ ಇದೆ. ದೇವ ದರ್ಶನವೂ ಕೂಡ ಒಂದು ಮಾಧ್ಯಮ, ಭಗವಂತರ ಪೂಜೆಯೂ ಕೂಡ ಒಂದು ಮಾಧ್ಯಮ, ಅವರ ಪವಿತ್ರ ಗಂಧೋದಕವೂ ಕೂಡ ಒಂದು ಮಾಧ್ಯಮ. ಗಂಧೋದಕವೇ ಧರ್ಮ ಅಲ್ಲ, ಗಂಧೋದಕವೇ ಪುಣ್ಯ ಅಲ್ಲ. ಪುಣ್ಯ ಎಲ್ಲಿದೆ? ನಮ್ಮ ಮಾರ್ದವ ಮನಸ್ಸಿನಲ್ಲಿದೆ. ಮೃದುವಾದ ಮನಸ್ಸಿನಲ್ಲಿ ಧರ್ಮ ಇದೆ. ಆ ಮೃದುವಾದ ಮನಸ್ಸಿನಿಂದ ಆ ಗಂಧೋದಕವನ್ನು ಮಸ್ತಕದ ಮೇಲೆ ಹಾಕಿಕೊಳ್ತೇವೆ. ವಿನಯದಿಂದ, ಭಕ್ತಿಯಿಂದ, ಅತ್ಯಂತ ಗದ್ಗದ್ ಭಾವದಿಂದ ಆ ಗಂಧೋದಕವನ್ನು ನಾವು ಮಸ್ತಕದ ಮೇಲೆ ಹಾಕಿಕೊಳ್ತೇವೆ ಅಂತಂದರೆ ಆ ಗಂಧೋದಕ ನಮ್ಮನ್ನು ಇನ್ನಿಷ್ಟು ಪ್ರಭಾವಿತಗೊಳಿಸಿ ನಮ್ಮನ್ನು ಧಾರ್ಮಿಕ ಮಾಡಿಬಿಡುತ್ತೆ. ನಮ್ಮಲ್ಲಿ ಆತ್ಮ ಸುಖವನ್ನೂ ಕೂಡ ಹುಟ್ಟಿಸುವಂತಹ ಶಕ್ತಿ ಆ ಗಂಧೋದಕ್ಕೆ ಇದೆ.
ಅದು ಭಕ್ತಿಯಿಂದ ಬರುತ್ತೆ. ಆ ಅತಿಶಯ, ಆ ಸುಖ, ಆ ಒಂದು ಪ್ರಭಾವ ಗಂಧೋದಕದಿಂದ ನಮ್ಮಲ್ಲಿ ಬರಬೇಕು ಅಂತಂದರೆ ನಾವು ಅದೇ ಒಂದು ಭಾವನೆಯಿಂದ ಅದನ್ನು ಸ್ವೀಕಾರ ಮಾಡಬೇಕು. ಅಂಥದ್ದೇ ಆದ ಭಾವನೆಯಿಂದ ನಾವು ಪೂಜೆಯನ್ನು ಕೂಡ ಮಾಡಬೇಕು. ಅಂಥದ್ದೇ ಆಗಿರತಕ್ಕಂಥ ಭಾವನೆಯಿಂದ ನಾವು ಗುರುಗಳ ಭಕ್ತಿಯನ್ನು ಕೂಡ ಮಾಡಬೇಕು. ದೇವ, ಶಾಸ್ತ್ರ ಮತ್ತು ಗುರು ಈ ಮೂರನ್ನು ಬಿಟ್ಟರೆ ನಿಮ್ಮ ಧಾರ್ಮಿಕ ಜೀವನಕ್ಕೆ ಇನ್ನು ಯಾರೂ ಇಲ್ಲ. ಮೂರಿದ್ದಾರೆ. ಧಾರ್ಮಿಕ ಜೀವನವನ್ನು ವಿಕಸಿತಗೊಳಿಸಿಕೊಳ್ಳಲಿಕ್ಕೆ, ಆ ಸುಖವನ್ನು ಇನ್ನಿಷ್ಟು ಹೆಚ್ಚಿಸಿಕೊಳ್ಳಲಿಕ್ಕೆ ನಿಮಗೆ ಬಾಹ್ಯದಲ್ಲಿ ಸಹಾಯಕರು ಯಾರು ಅಂತಂದರೆ ದೇವ, ಶಾಸ್ತ್ರ ಮತ್ತು ಗುರು, ಈ ಮೂರಿದ್ದಾರೆ. ಅದಕ್ಕಾಗಿ ದೇವಶಾಸ್ತ್ರ ಗುರುಗಳು ಅಂತಂದರೆ ಅವರು ನಮ್ಮ ಪ್ರಾಣ. ವೀತರಾಗಿ ಭಗವಂತ ಅಂತಂದರೆ ನಮ್ಮ ಪ್ರಾಣ. ಆ ವೀತರಾಗಿ ಭಗವಂತನ ತತ್ವಗಳನ್ನು ಹೇಳುವಂತಹ ಗುರುವು ಕೂಡ ನಮ್ಮ ಆತ್ಮಧರ್ಮದ ಪ್ರಾಣ. ನಮ್ಮ ಆತ್ಮಧರ್ಮದಲ್ಲಿ ಗುರುವಿಗೆ ಸ್ಥಾನ ಇದೆ ಅಂತಂದರೆ ನಮ್ಮ ಆತ್ಮ ಯಾವಾಗಲೂ ಪವಿತ್ರ, ಯಾವಾಗಲೂ ಧರ್ಮಾತ್ಮ, ಯಾವಾಗಲೂ ಪುಣ್ಯವಂತ, ಯಾವಾಗಲೂ ಸುಖಿ, ಲೌಕಿಕವಾಗಿಯೂ ಸುಖಿ, ಆತ್ಮಿಕ ರೂಪದಿಂದಲೂ ಸುಖಿ. ಎರಡೂ ರೀತಿಯಿಂದ ನಮಗೆ ಸುಖ ಸಿಗಬೇಕು ಅಂತಂದರೆ ನಮ್ಮ ಬದುಕಿಗೆ ಒಳ್ಳೆಯ ಒಬ್ಬ ಗುರು ಬೇಕು. ಬೇಕೋ ಬೇಡೋ? ಒಳ್ಳೆಯ ಒಬ್ಬ ಗುರು, ಒಳ್ಳೆಯ ಒಂದು ದೇವರು. ಯಾವುದು? ರಾಗ, ದ್ವೇಷ, ಕಷಾಯ, ಕ್ರೋಧ, ಮಾನ, ಮಾಯ, ಲೋಭ ಈ ವಿಕಾರಗಳಿಂದ ರಹಿತವಾಗಿದೆಯೋ ಅಂಥ ವೀತರಾಗ, ವೀತ ಕಷಾಯ, ವೀತ ಕಷಾಯ, ವೀತ ರಾಗಿ ಅನ್ನತಕ್ಕಂತಹ ಒಬ್ಬ ದೇವ ನಮ್ಮ ಬದುಕಿಗೆ ಬೇಕು. ಆತ್ಮಕಲ್ಯಾಣಕ್ಕಾಗಿ, ನಾವು ಸುಖಿಯಾಗುವುದಕ್ಕೆ, ನಾವು ಸಂಸ್ಕಾರಿತಗೊಳ್ಳುವುದಕ್ಕೆ ಬಹಳಷ್ಟು ದೇವರು ಬೇಕೀಗೇನಿಲ್ಲ. ಒಂದು ಸಾಕು. ಒಂದು ವೀತರಾಗ ದೇವ, ಒಬ್ಬ ನಿಷ್ಪರಿಗ್ರಹ ಗುರು, ಪರಿಗ್ರಹ ಇಲ್ಲದಂತಹ ಗುರು. ಸಂಸಾರದ ಮೋಹ ಮಾಯೆಗಳು ಆ ಯಾರಲ್ಲಿ ಇಲ್ಲವೋ ಅವರೇ ನಿಜವಾದ ಗುರುಗಳು, ಧಾರ್ಮಿಕ ಗುರುಗಳು. ನಮ್ಮ ಧಾರ್ಮಿಕ ಜೀವನಕ್ಕೆ ಅವರೇ ಆಧಾರ, ಅವರೇ ಪ್ರಾಣ. ಇಂಥ ಗುರುವು ಕೂಡ ನಮ್ಮ ಬದುಕಿಗೆ ಬೇಕು. ಮತ್ತು ಅಂಥ ಗುರು ಯಾರ ವಾಣಿಯನ್ನು ತಿಳಿಯಾಗಿ ತಿಳಿಸಿ ಹೇಳ್ತಾರೆ ಹೇಳಿ? ಯಾರ ವಾಣಿ ಅದು? ಅವರು ಹೇಳ್ತಕ್ಕಂತಹ ವಾಣಿ ಯಾರದ್ದದು? ಸ್ವಂತದ್ದೋ ಅಥವಾ ಭಗವಂತರದ್ದೋ? ಭಗವಂತರದ್ದು. ವೀತರಾಗಿ ಭಗವಂತರು ಜಗತ್ತಿನ ಸುಖಕ್ಕಾಗಿ, ಜಗತ್ತಿನ ಶಾಂತಿಗಾಗಿ, ಜಗತ್ತಿನ ಕಲ್ಯಾಣಕ್ಕಾಗಿ, ಪ್ರತಿಯೊಂದು ಜೀವಿಯ ಸುಖಕ್ಕಾಗಿ ಯಾವ ವಾಣಿಯನ್ನು ಹೊರಡಿಸಿದ್ರೋ ಅದೇ ವಾಣಿಯನ್ನು ಗುರುಗಳು ಸಂಗ್ರಹ ಮಾಡಿಕೊಂಡು ಇಟ್ಟುಕೊಂಡು ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ತಾರೆ ಮತ್ತು ಜಗತ್ತಿನ ಕಲ್ಯಾಣವನ್ನು ಮಾಡಬೇಕು ಅನ್ನತಕ್ಕಂತಹ ಭಾವನೆಯಿಂದ ಯಾವಾಗಲೂ ಪರೋಪಕಾರದಲ್ಲಿ ಇರ್ತಾರೆ. ಇಂಥ ಗುರುಗಳು ಕೂಡ ಒಬ್ಬರು ಬೇಕು. ಬೇಕಲ್ಲ? ಬೇಕು. ಎಲ್ಲರಿಗೂ ಬೇಕು. ಎಷ್ಟು ಮಂದಿಗೆ ಬೇಕು? ಕೈ ಎತ್ತರಿ. ಅಂಥ ಗುರುಗಳು ಇನ್ನು ಕೆಲವೊಬ್ಬರಿಗೆ ಬೇಡ ಅಂತ ಇನ್ನೂ ಕೇಳಿ ಹೋಗಿಲ್ಲೇನೋ ಅವರಿಗೆ. ಇನ್ನು ಸರಿಯಾಗಿ ಕೈ ಎತ್ತರಿ. ಅಂಥ ಗುರುಗಳು ಯಾರ್ಯಾರಿಗೂ ಬೇಕು? ಭಾಳ ಒಳ್ಳೆಯದು. ಎಲ್ಲರಿಗೂ ಬೇಕು. ನಮ್ಮ ಬದುಕಿನ ಸುಖಕ್ಕಾಗಿ, ಉಭಯ ಸುಖಕ್ಕಾಗಿ, ಉಭಯ ಸುಖ, ಎರಡು ಪ್ರಕಾರದ ಸುಖ. ನಮಗೆ ಸಂಸಾರಿಕ ಸುಖಗಳು ಒಳ್ಳೆಯದಾಗಿ ಬೇಕು ಅಂತಂದ್ರೂ ಕೂಡ ಒಬ್ಬ ಒಳ್ಳೆಯ ಗುರುಗಳು ಬೇಕು. ಆತ್ಮಿಕ ಸುಖವೂ ಕೂಡ ನಮಗೆ ಬಹಳಷ್ಟು ಒಳ್ಳೆಯದಾಗಿ ಬೇಕು ಅಂತಂದ್ರೂ ಕೂಡ ಒಬ್ಬ ಧಾರ್ಮಿಕ ಗುರುಗಳು ಬೇಕೇ ಬೇಕು.
ಗುರುಗಳೇ ನಮ್ಮ ಸುಖದ ಮೂಲ ಆಧಾರ. ಇವತ್ತು ಸಾಕ್ಷಾತ್ ಭಗವಂತರಂತೂ ಬರೋದೇ ಇಲ್ಲ ಉಪದೇಶ ಕೊಡಲಿಕ್ಕೆ. ಇನ್ನು ಅವರಂತೂ ಹೋಗಿದ್ದಾರೆ, 24 ಜನ ತೀರ್ಥಂಕರೆಲ್ಲ ಹೋದರು. ರಂಗದಲ್ಲಿ ಭಂಗ ಆಯ್ತಲ್ಲ. ಒಳ್ಳೆಯ ಏಕಾಗ್ರ ಮನಸ್ಸಿನಿಂದ ಕೇಳುವಾಗ ಎಂಥ ಒಂದು ಸುಖ ನಮಗೆ ಸಿಗ್ತಾ ಇತ್ತೋ ಅಂಥದ್ರಲ್ಲಿ ಸ್ವಲ್ಪ ಕರೆಂಟ್ ಹೋಯಿತು ಅಂದ ತಕ್ಷಣ ಎಲ್ಲ ಸ್ತಬ್ಧ ಆಗಿಬಿಡ್ತದೆ. ಯಾವ ಥರ ಸ್ತಬ್ಧ ಆಯ್ತಲ್ಲ, ಅದೇ ಥರ ಈ ಬದುಕು ಇರುವ ತನಕ ಸುಖ ಇದೆ. ನಮ್ಮ ಆಯುಷ್ಯ ಎಲ್ಲಿ, ಯಾವ ಜಾಗದಲ್ಲಿ, ಯಾವ ದಿನ, ಯಾವ ಕ್ಷಣದಲ್ಲಿ ಮುಗಿತದೆಯೋ ಹೇಳಲಿಕ್ಕೆ ಸಾಧ್ಯವಿಲ್ಲ. ಬದುಕು ಇರುವ ತನಕ ನಾವು ಏನಾದರೂ ಮಾಡಬೇಕು, ಒಳ್ಳೆಯದನ್ನು ಮಾಡಬೇಕು. ಎಷ್ಟು ನಮ್ಮ ಬದುಕಿನಲ್ಲಿ ಕೆಟ್ಟದ್ದಿದೆ, ಭಾಳಷ್ಟಿರ್ಬೋದು, ಕಡಿಮೆನೂ ಇರ್ಬೋದು, ಹೆಚ್ಚೂ ಇರ್ಬೋದು. ಎಷ್ಟು ನಮ್ಮ ಬದುಕಿನಲ್ಲಿ ಒಳ್ಳೆಯದಿದೆ ಅದನ್ನು ಉಳಿಸಿಕೊಳ್ಳಬೇಕು, ಅದನ್ನು ಬೆಳೆಸಿಕೊಳ್ಳಬೇಕು. ಎಷ್ಟು ಕೆಟ್ಟದ್ದಿದೆ ಅದನ್ನು ತ್ಯಾಗ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು, ಕಡಿಮೆ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ಮುನಿಗಳಂತೆ ಎಲ್ಲವನ್ನು ನಾವು ತ್ಯಾಗ ಮಾಡಿ ಆತ್ಮಿಕ ಸುಖವನ್ನೇ ಭೋಗಿಸುವಂತಹ ಭಾಗ್ಯ ನಮ್ಮಲ್ಲಿ ಇಲ್ಲ ಅಂತಂದ್ರೂ ಗೃಹಸ್ಥ ಅವಸ್ಥೆಯಲ್ಲಿ ಇದ್ದುಕೊಂಡು ನಾವು ಎಷ್ಟು ಯಾವುದನ್ನು ಸಾಧಿಸಿಕೊಳ್ಳಬಹುದು, ಎಷ್ಟು ಆತ್ಮಿಕವಾಗಿ ಸುಖಿಯಾಗಬಹುದು, ಲೌಕಿಕವಾಗಿ ಸುಖಿಯಾಗಿದ್ದೇವೆ ಅಂತಂದರೆ ಇದು ಸುಖ ಯಾವುದರಿಂದ ಸಿಗ್ತಾ ಇದೆ? ಈ ಭೌತಿಕ ಸುಖ, ಲೌಕಿಕ ಸುಖ ಅಂತಕ್ಕಂಥದ್ದು ಯಾವುದರ ಫಲ? ಇದನ್ನು ಯಾರು ಕೊಟ್ಟರು? ಬೇರೆಯವರು ಕೊಟ್ಟರೋ ಅಥವಾ ತನ್ನಿಂದ ತಾನೇ ಸಿಕ್ಕಿತೋ ಅಥವಾ ಮತ್ತೆ ಯಾರಾದರೂ ಕಾರಣ ಇದ್ದಾರೋ ಅನ್ನುವಂಥದ್ದನ್ನು ವಿಚಾರ ನಿರಂತರವಾಗಿ ಮಾಡಬೇಕು. ಏಕೆಂದರೆ ಭೌತಿಕ ಸುಖಕ್ಕಾಗಿ ಇವತ್ತಿನ ಜಗತ್ತು ಆ ಭೌತಿಕ ಸುಖವನ್ನು ಬೇಡಲಿಕ್ಕೆ ಪರರ ಬಳಿಗೆ ಹೋಗ್ತಾರೆ, ಇನ್ನೊಬ್ಬರ ಬಳಿಗೆ ಹೋಗ್ತಾರೆ. ನನಗೆ ಅದು ಕಡಿಮೆ ಇದೆ, ಇದು ಕಡಿಮೆ ಇದೆ, ಇದು ಆಗಲಿ ಅದು ಆಗಲಿ ಇಂಥದ್ದನ್ನು ಹೇಳಿ ದೇವರ ಮುಂದೆನೂ ಕೂಡ ಹೇಳಿಕೊಳ್ತಾರೆ. ದೇವರೇ ನೀನೇ ಸುಖವನ್ನು ಕೊಡ್ತಕ್ಕಂಥವನು ಅಂತ ಹೇಳ್ತಾರೆ. ಅದೊಂದು ನಂಬಿಕೆ. ಆದರೆ ನಿಜವಾಗಲೂ ಈ ನಮ್ಮ ಭೌತಿಕ ಸುಖಗಳು, ಪಂಚೇಂದ್ರಿಯದ ಸುಖಗಳು ಸಿಗಬೇಕಂದ್ರೂ ಕೂಡ ಅದಕ್ಕೆ ದೇವರ ಕಾರಣೋ ಅಥವಾ ನಮ್ಮ ಬದುಕಿನ ಪುಣ್ಯ ಪಾಪಗಳು ಯಾವುಗಳನ್ನು ನಾವು ಗಳಿಸಿಟ್ಟುಕೊಂಡಿದ್ದೇವೆ ಆ ಪುಣ್ಯ ಪಾಪಗಳು ಕಾರಣವೋ ಅಥವಾ ನಿಜವಾದ ಸತ್ಯವಾದ ತತ್ವ ಏನು? ಪುಣ್ಯ ಪಾಪ ಕಾರಣೋ ಅಥವಾ ಯಾರಾದರೂ ದೇವರ ಕಾರಣೋ ಅಥವಾ ಯಾರಾದರೂ ಗುರುಗಳ ಕಾರಣೋ? ಹೇಳಿ 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 ಗುರುಗಳ ಕಾರಣ ಏನು? ನಿಮಗೆ ಸುಖವನ್ನು ಕೊಡುವಂಥವರು ಗುರುಗಳೂ ಅಲ್ಲ, ಅರ್ಹಂತ ಪರಮೇಷ್ಠಿಗಳೂ ಅಲ್ಲ, ಈ ಜಗತ್ತಿನ ಯಾವ ದೇವರೂ ಕೂಡ ಅಲ್ಲ. ನಮಗೆ ಭೌತಿಕ ಸುಖಗಳು ನಮ್ಮ ಭಾಗ್ಯದ ವಶದಿಂದ ಸಿಗ್ತವೆ. ನಮ್ಮ ಪುಣ್ಯದ ಒಂದು ಮಾತ್ರೆಯಿಂದ, ಪ್ರಮಾಣದಿಂದ, ನಮ್ಮಲ್ಲಿ ಎಷ್ಟು ಪುಣ್ಯದ ಪ್ರಮಾಣ ಇದೆ ಅಷ್ಟರ ಮಟ್ಟಿಗೆ ಸಿಗ್ತವೆ. ಈ ಪುಣ್ಯ ಪಾಪಗಳೇ ನಮ್ಮ ಸುಖ ದುಃಖಕ್ಕೆ ಪ್ರತಿನಿತ್ಯ ಪ್ರತಿ ಕ್ಷಣ ಕಾರಣವಾಗಿವೆ. ಇದನ್ನೇ ತೀರ್ಥಂಕರರು ಬೋಧಿಸಿದರು. ತೀರ್ಥಂಕರು ಏನು ಹೇಳಿದರು ಅಂತಂದರೆ, ಜಗತ್ತಿನ ಜೀವಿಗಳಿಗೆ ಸುಖ ದುಃಖಕ್ಕೆ ಕಾರಣ ಜಗತ್ತಿನ ಯಾರು ಬೇರೆಯವರೂ ಅಲ್ಲ, ತಾನೇ ಅಂತ ಹೇಳ್ಕೊಳ್ಬೇಕು. ನಾನೇ ಸುಖಕ್ಕೆ ಕಾರಣ, ನಾನೇ ದುಃಖಕ್ಕೆ ಕಾರಣ. ನಾನೇ ಅಂದರೆ ಆತ್ಮ. ನಾನೇ ಸುಖ ದುಃಖಗಳಿಗೆ ಕಾರಣ. ನಾನೇ ಸುಖದ ಸಾಧನಗಳನ್ನು ಅರ್ಜಿಸಿಕೊಳ್ತೇನೆ, ನಾನೇ ದುಃಖದ ಕಾರಣಗಳನ್ನು ಕೂಡ ಅರ್ಜಿಸಿಕೊಳ್ಳುತ್ತೇನೆ.
ಪಾಪ ಮತ್ತು ಪುಣ್ಯ ಈ ಎರಡೂ ಕಾರ್ಯಗಳನ್ನು ಯಾರು ಮಾಡ್ತಾರೆ? ನಾವು ಮಾಡ್ತೀವಿ ಅಥವಾ ಯಾರಾದರೂ ಮಾಡಿಸ್ತಾರೆ? ನಾವೇ ಮಾಡ್ತೀವಿ. ಮಾಡುವಾಗ ನಮ್ಮ ಮನಸ್ಸು ಒಳ್ಳೆಯದಿರ್ತದೆ ಅಥವಾ ಕೆಟ್ಟದ್ದಿರ್ತದೆ, ಎರಡರಲ್ಲಿ ಒಂದಿರ್ತದೆ. ಒಳ್ಳೆಯದಿತ್ತು ಅಂತಂದರೆ ಆ ಕಾಲದಲ್ಲಿ ಪುಣ್ಯ ಸಂಗ್ರಹವಾಗ್ತಾ ಇರ್ತದೆ. ಕೆಟ್ಟದ್ದಿತ್ತು ಅಂತಂದರೆ ಆ ಕಾಲದಲ್ಲಿ ಪಾಪ ಕರ್ಮ ಸಂಗ್ರಹವಾಗ್ತಾ ಹೋಗ್ತದೆ. ಯಾವುದನ್ನು ನಾವು ಸಂಗ್ರಹಿಸ್ತೀವಿ ಅಲ್ಲ, ಅದು ಒಳ್ಳೆಯದಿತ್ತು ಅಂತಂದರೆ ನಮಗೆ ಭವಿಷ್ಯದಲ್ಲಿ ಒಳ್ಳೆಯದನ್ನೇ ಮಾಡ್ತದೆ. ಮತ್ತು ಯಾವುದನ್ನು ಸಂಗ್ರಹಿಸ್ತೇವೆ ಅದು ಕೆಟ್ಟದ್ದಿತ್ತು ಅಂತಂದರೆ ನಮಗೆ ಕೆಟ್ಟದ್ದನ್ನೇ ಮಾಡುತ್ತೆ. ಆದರೆ ಸಂಗ್ರಹಿಸುವಂಥ ಈ ಎರಡೂ ಪ್ರಕಾರದ ಕರ್ಮಗಳನ್ನು ನಾವು ಸಂಗ್ರಹಿಸ್ತೇವೆ ಅಂತಂದರೆ ಇದರಲ್ಲಿ ಸಂಗ್ರಹಿಸುವಂಥವ್ರು ಯಾರು? ಈ ಪ್ರಶ್ನೆಯನ್ನು ಎತ್ತಿದಾಗ ಸಂಗ್ರಹಿಸುವಂಥದ್ದು ನಮ್ಮ ಮನಸ್ಸು ಅಂತ ಗೊತ್ತಾಗುತ್ತೆ. ಒಳ್ಳೆಯದನ್ನೂ ಸಂಗ್ರಹಿಸ್ತದೆ, ಕೆಟ್ಟದ್ದನ್ನೂ ಸಂಗ್ರಹಿಸ್ತದೆ. ಸಂಗ್ರಹಿಸುವಂಥದ್ದು ನಮ್ಮ ಮನಸ್ಸು ಅನ್ನುವಂಥದ್ದು ಗೊತ್ತಾಗುತ್ತೆ. ಆಮೇಲೆ ನಮ್ಮ ಮನಸ್ಸೇ ಸುಖ ದುಃಖಕ್ಕೆ ಕಾರಣ ಅಂತ ಗೊತ್ತಾಯಿತು. ನಾವು ನಮ್ಮ ಮನಸ್ಸನ್ನು ಕೆಡಿಸಿಕೊಂಡಾಗ ಪಾಪ ಬಂತು. ಆ ಪಾಪ ನಮಗೆ ಭೌತಿಕ ದುಃಖಗಳನ್ನು ಕೊಟ್ಟಿತ್ತು. ತಿಳಿತಾ ಇದ್ದೀರಲ್ಲ? ಬಹಳ ಒಳ್ಳೆಯ ವಿಷಯ. ಇಲ್ಲಿ ನಿಮ್ಮ ಜೀವನದಲ್ಲಿ ಸ್ವಲ್ಪ ಬದಲಾವಣೆಯಾಗಿ ಇದರಲ್ಲಿ ನಿಮ್ಮ ಮನಸ್ಸು, ನಿಮ್ಮ ವಿಚಾರ ವರ್ತಮಾನದಲ್ಲಿ ಪರಿವರ್ತನೆಯಾಗಿ ಇದರಲ್ಲಿ ಏನಾದರೂ ವ್ಯತ್ಯಾಸ ಆಯಿತು ಅಂತಂದರೆ ಸುಖ ದುಃಖ, ಭಾಗ್ಯ ದುರ್ಭಾಗ್ಯ ನಿಮ್ಮ ಕೈಯಲ್ಲಿ ಕಾಣ್ತವೆ. ಸುಖವೂ ನಿಮ್ಮ ಕೈಯಲ್ಲಿದೆ, ದುಃಖವೂ ನಿಮ್ಮ ಕೈಯಲ್ಲಿದೆ, ಭಾಗ್ಯವೂ ನಿಮ್ಮ ಕೈಯಲ್ಲಿದೆ, ದುರ್ಭಾಗ್ಯವೂ ನಿಮ್ಮ ಕೈಯಲ್ಲಿದೆ. ದುರ್ಭಾಗ್ಯದ ಜನ್ಮ ಯಾವುದರಿಂದ ಆಗುತ್ತೆ? ಪಾಪದಿಂದ ಆಗುತ್ತೆ. ಸೌಭಾಗ್ಯದ ಜನ್ಮ ಯಾವುದರಿಂದ ಆಗುತ್ತೆ? ಪುಣ್ಯದಿಂದ ಆಗುತ್ತೆ. ಇಂಥ ಪುಣ್ಯವನ್ನು ನಾವು ಗಳಿಸಿಕೊಳ್ಳಬೇಕು ಅಂತಂದರೆ, ಈಗ ಭೌತಿಕ ಸುಖ ಬೇಕಂತಂದ್ರೂ ಪುಣ್ಯದಿಂದ ಸಿಗೋದಿದೆ. ಈ ಪುಣ್ಯ ಹೆಚ್ಚಿದ್ರೆ ಹೆಚ್ಚು ಭೌತಿಕ ಸುಖ. ಈ ಪುಣ್ಯ ಹೆಚ್ಚಲಿಲ್ಲ ಅಂತಂದರೆ ಭೌತಿಕ ದುಃಖಗಳು ನಮ್ಮ ಮುಂದೆ ಇದ್ದೇ ಇರುವುದು. ಇದು ದುರ್ಭಾಗ್ಯ. ಇದನ್ನೇ ದುರ್ಭಾಗ್ಯ ಅಂತ ಹೇಳಿದರು. ನಮ್ಮ ಸಂಸಾರದಲ್ಲಿ ನಮಗೆ ಯಾವುದೇ ಪ್ರಕಾರದ ಭೌತಿಕ ಸುಖಗಳು ಇಲ್ಲ ಅಂತಂದರೆ ಇದು ದುರ್ಭಾಗ್ಯ. ಈ ದುರ್ಭಾಗ್ಯಕ್ಕೆ ಕಾರಣ ಪಾಪ. ಆ ಪಾಪಕ್ಕೆ ಕಾರಣ ನಮ್ಮ ಮನಸ್ಸು. ಎಂಥ ಮನಸ್ಸು? ಕೆಟ್ಟ ಮನಸ್ಸು, ಕೆಟ್ಟನ್ನು ಭಾವಿಸುವಂತಹ ಮನಸ್ಸು. ಆ ಕೆಟ್ಟ ಮನಸ್ಸನ್ನು ಒಳ್ಳೆಯದಾಗಿ ಮಾಡುವುದಕ್ಕೆ ನಾವು ಒಳ್ಳೆಯ ಸಂಸ್ಕಾರವನ್ನು ಮನಸ್ಸಿನ ಮೇಲೆ ಹಾಕ್ತೀವಿ ಅಂತಂದರೆ ಜೀವನದಲ್ಲಿ, ನಮ್ಮ ಬದುಕಿನಲ್ಲಿ ಬದಲಾವಣೆ ಆಗಬಹುದು ಅಥವಾ ಆಗಲಿಕ್ಕಿಲ್ಲ? ಹಾಗೇ ಆಗುತ್ತೆ. ನಿಜವಾದ ಸತ್ಯದ ದಾರಿ, ಸತ್ಯದ ಜ್ಞಾನ, ಸತ್ಯದ ಸನ್ಮಾರ್ಗ, ಸತ್ಯದ ಆಚಾರ ವಿಚಾರಗಳೆಲ್ಲ ಗೊತ್ತಾದಾಗ ಮನಸ್ಸು ಅದರಿಂದ ಹೆದರಲಿಕ್ಕೆ ಶುರು ಮಾಡುತ್ತೆ. ಕೆಟ್ಟ ವಿಚಾರ ಮಾಡಲಿಕ್ಕೆ ಹೆದರ್ತದೆ, ಒಳ್ಳೆಯ ವಿಚಾರ ಮಾಡಲಿಕ್ಕೆ ಒಂದು ಸಾಹಸ ಇರ್ತದೆ. ಸಾಹಸಿ ಆಗ್ತಾನೆ. ನಮ್ಮ ಮನಸ್ಸೇ ಸಾಹಸವನ್ನು ಪ್ರಾಪ್ತಿ ಮಾಡಿಕೊಂಡು ಒಳ್ಳೆಯದನ್ನು ಮಾಡಲಿಕ್ಕೆ ಹೆದರಲ್ಲ, ಕೆಟ್ಟದ್ದನ್ನು ಮಾಡಲಿಕ್ಕೆ ಹೆದರ್ತಾನೆ. ಇದೇ ಧಾರ್ಮಿಕತೆ. ಈ ಧಾರ್ಮಿಕತೆ ಯಾವಾಗಲೂ ನಿರಂತರವಾಗಿ ನಮ್ಮ ಜೀವನದಲ್ಲಿ ಇದೆ ಅಂತಂದರೆ ಇದು ಮಂದಿರಕ್ಕೆ ಹೋಗದೇ ಇದ್ದರೂ ನಾವು ಧರ್ಮಾತ್ಮ, ಮಂದಿರಕ್ಕೆ ಹೋದರೂ ಧರ್ಮಾತ್ಮ, ಪೂಜೆ ಮಾಡಿದರೂ ಧರ್ಮಾತ್ಮ, ಪೂಜೆ ಮಾಡದಿದ್ದರೂ ಧರ್ಮಾತ್ಮ. ಆದರೆ ನಾವು ಇನ್ನಿಷ್ಟು ಧಾರ್ಮಿಕತೆಯನ್ನು ಹೆಚ್ಚಿಸಿಕೊಳ್ಳಬೇಕು ಅಂತಂದರೆ ನಮಗೆ ಮಂದಿರವೂ ಬೇಕು, ಮೂರ್ತಿಗಳು ಬೇಕು, ಪೂಜೆಯೂ ಬೇಕು, ಅಭಿಷೇಕ ಬೇಕು, ಎಲ್ಲ ಬೇಕು. ಯಾಕಂದರೆ ಇಂಥ ಎಲ್ಲ ಕಾರ್ಯಗಳಲ್ಲಿ ನಾವು ತೊಡಗುತ್ತೇವೆ ಅಂತಂದರೆ ಆ ಸಮಯದಲ್ಲಿ ನಮ್ಮ ಮನಸ್ಸು ಯಾವಾಗಲೂ ಪವಿತ್ರ ಇರ್ತದೆ. ಈ ಪವಿತ್ರ ಮನಸ್ಸಿನಿಂದ ಯಾವಾಗಲೂ ನಾವು ಪುಣ್ಯವನ್ನು ಗಳಿಸ್ತೀವಿ. ಈ ಪುಣ್ಯವೇ ನಮ್ಮ ಭವಿಷ್ಯದ ಭಾಗ್ಯ. ನಾವು ಭವಿಷ್ಯದಲ್ಲಿ ಭಾಗ್ಯವಂತರಾಗಬೇಕು, ಒಳ್ಳೆಯರಾಗಬೇಕು, ಸಾಹುಕಾರರಾಗಬೇಕು, ಇಂದ್ರಿಯ ಸುಖಗಳೆಲ್ಲ ಸಿಗಬೇಕು ಅಂತಂದ್ರೂ ಕೂಡ ನಮ್ಮ ಮನಸ್ಸನ್ನು ನಾವು ತಿದ್ದುಕೊಳ್ಬೇಕು. ಇನ್ನು ಏನಾಗ್ತದೆ ಅಂತಂದರೆ
ಯಾವುದೋ ಒಂದು ಭವದಲ್ಲಿ, ಒಂದು ಜನ್ಮದಲ್ಲಿ ನಾವು ನಮ್ಮ ಮನಸ್ಸಿನ ಬದಲಾವಣೆಯನ್ನು ಮಾಡಿಕೊಂಡು ಯಾವುದೇ ಭವದಲ್ಲಿ ಒಂದು ಪುಣ್ಯವನ್ನು ಕೂಡ ಮಾಡಿರ್ತೀವಿ, ಅರ್ಜನೆ ಮಾಡಿಕೊಂಡಿರ್ತೀವಿ. ಆಮೇಲೆ ಈ ಭವಕ್ಕೆ ಬಂದು ಇಲ್ಲಿ ಜನ್ಮ ತಾಳ್ತೀವಿ. ಇಲ್ಲಿ ಜನ್ಮ ತಾಳಿದಾಗ ನಮಗೆ ಸಂಸ್ಕಾರವನ್ನು ಕೊಡ್ತಕ್ಕಂಥ ಗುರುಗಳು ಸಿಗೋದೇ ಇಲ್ಲ. ಅಂಥದ್ರಲ್ಲಿ ನಾವು ಹುಟ್ಟಿ ದೊಡ್ಡವರಾಗ್ತೀವಿ, ಬೆಳೀತಾ 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 ಹೋಗ್ತೀವಿ. ಒಂದು 50 ವರ್ಷ ತುಂಬಿ ಬರ್ತದೆ, ನಮಗೆ ಗುರುಗಳು ಸಿಗಲಿಲ್ಲ ಅಂತ ಇಟ್ಟುಕೊಳ್ಳಿ. ಗುರುಗಳು ಸಿಕ್ಕಿಲ್ಲ ಅಂತನ್ನುವಾಗ ನಮಗೆ ತಂದೆ ತಾಯಿಗಳಿಂದಾಗಲಿ ಅಥವಾ ಗುರುಗಳಿಂದಾಗಲಿ ಅಥವಾ ಶಿಕ್ಷಕರಿಂದಾಗಲಿ ನಮಗೆ ಒಳ್ಳೆಯ ಸಂಸ್ಕಾರಗಳು ಸಿಕ್ಕಿಲ್ಲ, 50 ವರ್ಷಗಳವರೆಗೆ ಸಿಗಲಿಲ್ಲ ಅಂದಾಗ ನಾವು ಒಳ್ಳೆಯವರಿದ್ದಿರ್ತೀವೋ ಅಥವಾ ಕೆಟ್ಟವರಿದ್ದಿರ್ತೀವಿ? ಆವಾಗ ಕೆಟ್ಟವರೇ ಇದ್ದಿರ್ತೀವಿ. ಸಂಸ್ಕಾರ ಕೊಟ್ಟಿಲ್ಲ ಅಂದಮೇಲೆ ಎಲ್ಲಿಂದ ಬರೋದು? ಮನಸ್ಸು ಮೂಲದಲ್ಲಿ ಕೆಟ್ಟದ್ದೇ ಇರುತ್ತೆ, ಒಳ್ಳೆಯದಿರಲ್ಲ. ಅನಾದಿ ಕಾಲದಿಂದ ನಾವು ಸಂಸಾರದಲ್ಲಿದ್ದೇವೆ, ಮೋಕ್ಷಕ್ಕೆ ಹೋಗಿಲ್ಲ, ಸುಖಿಯಾಗಿಲ್ಲ, ಭಗವಂತರಾಗಲಿಲ್ಲ. ನಮ್ಮಲ್ಲಿಯೂ ಕೂಡ ಭಗವಂತರಾಗತಕ್ಕಂಥ ಶಕ್ತಿ ಇದೆ. ಆದರೆ ಆ ಶಕ್ತಿಯನ್ನು ವ್ಯಕ್ತ ಮಾಡಿಕೊಳ್ಳಲಿಕ್ಕೆ ಸಂಸ್ಕಾರಗಳು ಬೇಕು, ಜ್ಞಾನ ಬೇಕು, ಆಚಾರಗಳು ಬೇಕು. ಅಂಥದ್ದನ್ನೆಲ್ಲ ನಾವು ಬೆಳೆಸಿಕೊಳ್ಳಲಿಲ್ಲ ಅಂತನ್ನುವಾಗ ನಾವು ಯಾಕೆ ಬೆಳೆಸಿಕೊಳ್ಳಲಿಲ್ಲ? ಸಿಗಲಿಲ್ಲ, ನಿಮಿತ್ತ ಸಿಗಲಿಲ್ಲ ಅಂತೂ ನಾವು ಬೆಳೆಸಿಕೊಳ್ಳಿಲ್ಲ. ಆಮೇಲೆ ನಾವು ಬೆಳೆಸಿಕೊಳ್ಳುವಂತಹ ಕಾರ್ಯವನ್ನು ಮಾಡ್ತೀವಿ ಅಂತಂದರೆ ಅದರಿಂದ ಸಂಪೂರ್ಣ ಬದಲಾವಣೆ ನಮ್ಮ ಜೀವನಕ್ಕೆ ಆಗಬಹುದು. ಆಗ್ತದೆ ಆಗಬಹುದು ಅಥವಾ ಇಲ್ಲ? ಹಾಗೇ ಆಗುತ್ತೆ. ಆರೋಗ್ಯರಿಯಲ್ಲಂತೂ ಶುರು ಆಗಿದೆ ಈಗ, ಇಲ್ಲ? ಬದಲಾವಣೆ ಆಗೇ ಆಗುತ್ತೆ. ಎಲ್ಲಕ್ಕಿಂತ ಒಂದು ದೊಡ್ಡ ಆಶ್ಚರ್ಯ ಏನು ಅಂತಂದರೆ, ಆರೋಗ್ಯರಿಯಲ್ಲಿ ನಾವು ಬಂದು ನೋಡ್ತಾ ಇದ್ದೀವಿ, ಇಂಥದ್ದನ್ನು ಎಲ್ಲಿ ಯಾವ ಊರಿನಲ್ಲೂ ನೋಡಲಿಲ್ಲ. ಅಂಥ ಬದಲಾವಣೆಯನ್ನು ನೋಡಿ ನಮಗೆ ಆಶ್ಚರ್ಯ ಆಗ್ತಾ ಇದೆ. ಈ ಆಶ್ಚರ್ಯವನ್ನು ನಾವು ಚತುರ್ಥ ಕಾಲದಲ್ಲಿ ಸಮೋಶರಣದಲ್ಲೂ ಕೂಡ ನೋಡಿಲ್ಲ. ಚತುರ್ಥ ಕಾಲದ ಶ್ರಾವಕರಿಗೂ ಕೂಡ ನೋಡಲಿಕ್ಕೆ ಸಿಕ್ಕಿಲ್ಲ. ಅಂಥ ಬದಲಾವಣೆ ಇಲ್ಲಿ ಆಗ್ತಾ ಇದೆ. ಏನು ಬದಲಾವಣೆ ಆಗ್ತಾ ಇದೆ ಅಂತಂದರೆ, ಮೊದಲನೇ ತೀರ್ಥಂಕರಿಂದ ಹಿಡ್ಕೊಂಡು 24ನೇ ತೀರ್ಥಂಕರವರೆಗೆ ತೀರ್ಥಂಕರರ ದಿವ್ಯ ಧ್ವನಿಯನ್ನು ಕೇಳಲಿಕ್ಕೆ ಆತ್ಮಕಲ್ಯಾಣದ ಉದ್ದೇಶದಿಂದ ಹೋಗುವಂತಹ ಶ್ರಾವಿಕೆಯರೆಲ್ಲ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಪ್ರಥಮಾನು ಯೋಗದ ಎಲ್ಲ ಶಾಸ್ತ್ರಗಳನ್ನು ಓದಿ ನೋಡಿದಾಗ ಅಲ್ಲಿ ಈ ಸಂಖ್ಯೆ ಗೊತ್ತಾಗುತ್ತೆ. ಯಾರ ಸಂಖ್ಯೆ? ಶ್ರಾವಕರ ಸಂಖ್ಯೆ ಎಷ್ಟು ಮತ್ತು ಶ್ರಾವಿಕಿಯರ ಸಂಖ್ಯೆ ಎಷ್ಟು, ಯಾವ ಸಮೂಹರಣದಲ್ಲಿ ಎಷ್ಟೆಷ್ಟು ಶ್ರಾವಿಕರಿದ್ದರು, ಎಷ್ಟು ಆ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಶಾಸ್ತ್ರದಲ್ಲಿ ಆ ಸಂಖ್ಯೆಯನ್ನು ಕೂಡ ಚರ್ಚೆ ಮಾಡಿದ್ದಾರೆ. ಯಾವ ತೀರ್ಥಂಕರ ಕಾಲದಲ್ಲೂ ಕೂಡ ಶ್ರಾವಕರು ಜಾಸ್ತಿ ಇರಲಿಲ್ಲ, ಶ್ರಾವಿಕಿಯರ ಸಂಖ್ಯೆ ಜಾಸ್ತಿ ಇತ್ತು. ಆದರೆ ಆರೋಗ್ಯರಿಯಲ್ಲಿ ಶ್ರಾವಿಕಿಯರ ಸಂಖ್ಯೆ ಕಮ್ಮಿ ಇದೆ, ಶ್ರಾವಕರ ಸಂಖ್ಯೆ ಜಾಸ್ತಿ ಇದೆ. ಇದೇ ಒಂದು ದೊಡ್ಡ ಆಶ್ಚರ್ಯ. ಇದು ಅಂತಿಮ ಆಶ್ಚರ್ಯ ಅಂತ ನಾವು ತಿಳ್ಕೊಳ್ಬಹುದು. ಇದೇ ಒಂದೇ ಒಂದು ಊರಿನಲ್ಲಿ ನೋಡ್ತಾ ಇದ್ದೀವಿ, ಒಂದೇ ಊರಿನಲ್ಲಿ ನೋಡ್ತಾ ಇದ್ದೀವಿ. ಎಷ್ಟೋ ಊರುಗಳಲ್ಲಿ ನಾವು ಶಿಬಿರವನ್ನು ತಕ್ಕೊಂಡಿದ್ದೀವಿ. ಆದರೆ ನಮ್ಮ ಶಿಬಿರದಲ್ಲಿ ಸ್ತ್ರೀಯರ ಸಂಖ್ಯೆ ಹೆಚ್ಚು, ಪುರುಷರ ಸಂಖ್ಯೆ ಕಮ್ಮಿ. ಈ ಜಗತ್ತಿನಲ್ಲಿ ಎಷ್ಟು ಆಶ್ಚರ್ಯ ಇದಾವ್ರಿ ಅಂತ ಎಷ್ಟ 7. ಇದು 8ನೇ ಆಶ್ಚರ್ಯ ಅಂತ ನಾವು ಹೇಳ್ಬೋದು. ನಮ್ಮ ಸಂಘದಲ್ಲಿ 5 ಜನ ಮುನಿಗಳಿಗೆ ಆಶ್ಚರ್ಯ ಆಗಿದೆ. ಎಲ್ಲರೂ ಹೇಳ್ತಾ ಇದ್ದಾರೆ, ಇಲ್ಲಿ ಪುರುಷರ ಸಂಖ್ಯೆ ಹೆಚ್ಚಿದೆ ಅಲ್ಲ, ಇದೇನು ಅಂತ ಇದ್ದಾರೆ, ಆಶ್ಚರ್ಯ ಪಡ್ತಾ ಇದ್ದಾರೆ. ಆಶ್ಚರ್ಯ ಪಡೋದೇ ಆಶ್ಚರ್ಯ. ಇದು 8ನೇ ಆಶ್ಚರ್ಯ. ವಾಣಿಯ ಪ್ರಭಾವ ಏನೋ ಇದ್ದಿರಬಹುದು. ಚತುರ್ಥ ಕಾಲದಲ್ಲಿ ನಮಕ್ಕಿಂತ ಅನಂತ ಪಟ್ಟು ವಾಣಿಯಲ್ಲಿ ಶಕ್ತಿ ಇರುವಂಥ ತೀರ್ಥಂಕರಿ ಇರುವಾಗ ಶ್ರಾವಕರ ಸಂಖ್ಯೆ ಕಮ್ಮಿ ಯಾಕೆ ಇತ್ತು ಅನ್ನೋದ ಪ್ರಶ್ನೆ ಬರ್ತಾ ಇದೆ ನಮಗೆ.
ದೊಡ್ಡ ಪ್ರಶ್ನೆ ಇದೆ. ಇದೇನು ಆಶ್ಚರ್ಯ? 8ನೇ ಆಶ್ಚರ್ಯ. ಇದನ್ನೇ ಬೆಳೆಸಿಕೊಳ್ಳಬೇಕು, ಇದನ್ನೇ ಉಳಿಸಿಕೊಳ್ಳಬೇಕು. ಇದನ್ನು ಬೆಳೆಸಿಕೊಂಡು ಉಳಿಸಿಕೊಂಡು ಹೋದ್ರಿ ಅಂತಂದರೆ ಪುರುಷರ ಸಂಖ್ಯೆ ಯಾವಾಗಲೂ ಜಾಸ್ತಿ ಇದೆ ಅಂತಂದರೆ ಇವತ್ತು ಸಾಕ್ಷಾತ್ ವಿಧಿ ಕ್ಷೇತ್ರಗಳಲ್ಲಿ ಇರುವಂತಹ 20 ತೀರ್ಥಂಕರ ಸಮೂಷಣದಲ್ಲಿ 20 ತೀರ್ಥಂಕರ ದಿವ್ಯ ಧ್ವನಿ ಏನು ಹೊರಡ್ತಾ ಇದೆಯಲ್ಲ, ಆ ದಿವ್ಯ ಧ್ವನಿಯಲ್ಲಿ ಆರೋಗ್ಯರಿದ ಚರ್ಚೆ ಆಗಬಹುದು. ಅಲ್ಲಿ ಯಾರೋ ಒಬ್ಬರು ಶ್ರಾವಕರು ಎದ್ದು ನಿಂತು ಕೇಳಿದರು, ಭಗವಂತರೇ, ಇದು ವಿಧೇಯ ಕ್ಷೇತ್ರ. ಈ ವಿಧೇಯ ಕ್ಷೇತ್ರದಲ್ಲಿ ಕೂಡ ಶ್ರಾವಕರು ಶ್ರಾವಿಕಿಯರು ಎಲ್ಲರೂ ಉಪದೇಶವನ್ನು ಕೇಳಲಿಕ್ಕೆ ಸಮೂಷಣದಲ್ಲಿ ಬರ್ತಾರೆ. ಯಾವಾಗಲೂ ದಿನನಿತ್ಯಲೂ ನಾವು ನೋಡ್ತೇವೆ ಶ್ರಾವಿಕಿಯರ ಸಂಖ್ಯೆ ಜಾಸ್ತಿ ಇರ್ತದೆ, ಶ್ರಾವಕರ ಸಂಖ್ಯೆ ಕಮ್ಮಿ ಇರ್ತದೆ. ಆದರೆ ಶ್ರಾವಕರ ಸಂಖ್ಯೆ ಹೆಚ್ಚು, ಶ್ರಾವಿಕಿಯರ ಸಂಖ್ಯೆ ಕಡಿಮೆ ಅನ್ನುವಂತಹ ಕ್ಷೇತ್ರ ಯಾವುದಾದರೂ ಎಲ್ಲಾದರೂ ಇಲ್ಲಿ ಇದೇನು ಅಂತ ಕೇಳಿದರೆ ಏನು ಹೇಳಬೇಕು? ಯಾರ ಹೆಸರು ಬರೋದು ಹೇಳಿ? ಆರೋಗ್ಯರಿ ಹೆಸರು ಬರೋದು. ಈ ಆರೋಗ್ಯರಿ ಚರ್ಚೆಯನ್ನು 20 ಸಮೂಷಣಗಳಲ್ಲಿ ವಿಧೇಯ ಕ್ಷೇತ್ರಗಳಲ್ಲೂ ಆಗಬಹುದು. ಇದೇ ದೊಡ್ಡ ಆಶ್ಚರ್ಯ. ಈ ರುಚಿ ಇರಬೇಕು. ಇದು ಶುಭ ಲಕ್ಷಣ. ಈ ಶುಭ ಲಕ್ಷಣಕ್ಕೆ ಯಾವುದೂ ಕಮ್ಮಿ ಬರಬಾರ್ದು. 8ನೇ ಆಶ್ಚರ್ಯ ಇದೆ ಅಂದಮೇಲೆ ಇದನ್ನು ಕಾಯ್ಕೊಂಡು ಹೋಗಬಾರ್ದು. ಮುಂದಿನ ಸಲ ಇನ್ನೊಂದು ಶಿಬಿರ ಆಯಿತು ಅಂತಂದರೆ ಇದೇ ಥರ ಇರಬೇಕು. ಇಲ್ಲ ಆಯ್ತಂದರೆ ಅಲ್ಲಿ ಕೇವಲಿ ಭಗವಂತರು ಏನನ್ನವರು, ಅದು 1 ವರ್ಷದ ಅತಿಶಯ ಇತ್ತು, ಆ 8ನೇ ಚಮತ್ಕಾರ 8ನೇ ಆಶ್ಚರ್ಯ ಅದು ನಶಿಸಿ ಹೋಯಿತು ಅಂತ ಹೇಳಬಾರ್ದು. ಇದನ್ನು ಯಾವಾಗಲೂ ಕಾಯ್ಕೊಂಡು ಹೋಗ್ರಿ. ಸ್ವಲ್ಪ ಕಾಂಪಿಟೇಷನ್ ಮಾಡ್ರಲ್ಲ, ನೀವು ಹೆಚ್ಚು ನಾವು ಹೆಚ್ಚು. ನಾವು ಕಾಂಪಿಟೇಷನ್ ಮಾಡಬೇಕು. ಯಾವುದ್ರೊಳಗೆ ಮಾಡಬೇಕು? ಧರ್ಮದಲ್ಲಿ ಕಾಂಪಿಟೇಷನ್ ಮಾಡಬೇಕು, ಭಕ್ತಿಯಲ್ಲಿ ಕಾಂಪಿಟೇಷನ್ ಮಾಡಬೇಕು. ಮನಸ್ಸನ್ನು ಪವಿತ್ರ ಯಾರು ಹೆಚ್ಚಿಕೊಳ್ಳಬಹುದು, ಯಾರು ಹೆಚ್ಚಿಸಿಕೊಳ್ಳುತ್ತಾರೆ ಅನ್ನುವಂಥದ್ರಲ್ಲಿ ಕಾಂಪಿಟೇಷನ್ ಮಾಡಬಹುದು. ಧರ್ಮದಲ್ಲಿ ಕಾಂಪಿಟೇಷನ್ ಬೇಕು, ದಾನದಲ್ಲಿ ಕಾಂಪಿಟೇಷನ್ ಬೇಕು, ಪೂಜೆಯಲ್ಲಿ ಕಾಂಪಿಟೇಷನ್ ಬೇಕು, ಭಕ್ತಿಯಲ್ಲಿ ಕಾಂಪಿಟೇಷನ್ ಬೇಕು. ಅದರೊಳಗೆ ಯಾರು ಗೆಲ್ತಾರೆ ಅವರಿಗೆ ಗಿಫ್ಟ್ ಸಿಗ್ತದೆಯಲ್ಲ. ಧರ್ಮ ನಮ್ಮ ಬದುಕಿನಲ್ಲಿ ಕಾಂಪಿಟೇಷನ್ದ ವಿಷಯ ಆಯಿತು ಅಂತಂದರೆ ನಮ್ಮ ಮನಸ್ಸಿನ ಸ್ತರ ಶುಭದಲ್ಲಿ ಇರ್ತಕ್ಕಂಥ ಆ ಸ್ತರ ಏನಿದೆ ಅದು ಕೆಳಗೆ ಬೀಳುವುದೇ ಇಲ್ಲ. ಇರಲಿ, ಕಾಂಪಿಟೇಷನ್ ಇರಲಿ. ಇದೇ ಸಂಖ್ಯೆಯಲ್ಲಿ ಬನ್ನಿ, 10 ದಿನಗಳವರೆಗೆ ಈ ತೀರ್ಥಂಕರರ ದಿವ್ಯ ಧ್ವನಿಯನ್ನು ಕೇಳಿ. ಅವ್ರು ಏನು ಹೇಳಿ ಹೋಗಿದ್ರು, ನಾವು ಏನು ಮಾಡ್ತಾ ಇದ್ದೇವೆ, ನಮ್ಮ ಬದುಕಿನಲ್ಲಿ ವಾಸ್ತವಿಕ ಸುಖಕ್ಕಾಗಿ ನಾವು ಯಾವ ಥರ ಶ್ರಮಿಸಿದರೆ ನಮ್ಮ ಬದುಕು ಸಾರ್ಥಕ ಅನ್ನುವುದನ್ನು ತಿಳ್ಕೊಳ್ಳಿ. 10 ದಿನಗಳ ಶಿಬಿರ ಬಹಳ ಆಯಿತು. ಇದು ಮೊದಲನೇ ಶಿಬಿರ. ಈ ಶಿಬಿರದಲ್ಲಿ ನಾವು ಹೆಚ್ಚಿಂದೇನು ಹೇಳಲಿಕ್ಕೆ ಆಗೋಲ್ಲ, ಕೇವಲ ಬೀಜ ಬಿತ್ತಾ ಇದ್ದೇವೆ. ಇನ್ನೂ ಮೊಳಕೆನೂ ಕಾಣ್ತಾ ಇಲ್ಲ. ಬೀಜ ಬಿತ್ತುವಂಥ ಕ್ರಿಯಾ ನಡೆದಿದೆ, ಆದರೆ ಇನ್ನೂ ಮೊಳಕೆಯಾಗಬೇಕು, ಮೊಳಕೆಯಾಗಿ ದೊಡ್ಡದಾಗಬೇಕು, ದೊಡ್ಡದಾಗಿ ಹೂಗಳು ಬಿಡಬೇಕು, ಹೂವಾಗಿ ಫಲ ಆಗಬೇಕು. ಅದಕ್ಕೆ ಇನ್ನೂ ಸಮಯ ಇದೆ. ಒಂದು ಶಿಬಿರದಿಂದ ಯಾವ ಬದಲಾವಣೆಯೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಆಗೋಲ್ಲ. ಬೀಜಾರೋಪಣ ಅಷ್ಟ ಆಗುತ್ತೆ. ಇದೇ ಥರದ ಸಂಸ್ಕಾರಗಳನ್ನು ನಿಮ್ಮ ಮಕ್ಕಳ ಮೇಲೆಯೂ ಕೂಡ ಕೊಡುವಂತಹ ಅವಶ್ಯಕತೆ ಇದೆ. ಧರ್ಮ ನುಕ್ಸಾನದಾಯಕ ಅಲ್ಲ. ಬದುಕಿನಲ್ಲಿ ಧರ್ಮದಿಂದಲೇ ಎಲ್ಲ ಸುಖಗಳು ಸಿಗೋದು. ಆತ್ಮಿಕ ಸುಖ ಸಿಗಬೇಕಂದ್ರೂ ಧರ್ಮ ಬೇಕು, ಭೌತಿಕ ಸುಖಗಳು ಹೆಚ್ಚಬೇಕಂದ್ರೂ ಕೂಡ ಧರ್ಮ ಬೇಕು. ಒಂದು ವಿಷಯ ಏನು ಹೇಳೋದು ಅಂತಂದರೆ, ನಮ್ಮ ಇತಿಹಾಸದಲ್ಲಿ 24 ಜನ ತೀರ್ಥಂಕರಾಗಿ ಹೋಗಿದ್ದಾರೆ. 63 ಶಲಾಕ ಪುರುಷ, 63 ಶಲಾಕ ಪುರುಷರು ಪುಣ್ಯ ಪುರುಷರಾಗಿ ಹೋಗಿದ್ದಾರೆ. ಅದರಲ್ಲಿ ಚಕ್ರವರ್ತಿಗಳನ್ನು ಕುರಿತು ನಾವು ವಿಚಾರ ಮಾಡೋಣ ಸ್ವಲ್ಪ.
ಈ ಚಕ್ರವರ್ತಿ ಪದ ಅಂತಂದರೆ ಎಲ್ಲಕ್ಕಿಂತ ದೊಡ್ಡದಾದ, ಭೌತಿಕ ಸುಖದ ಎಲ್ಲಕ್ಕಿಂತ ದೊಡ್ಡದಾದ ಪದ. ಭೌತಿಕ ಸುಖಗಳು, ಇಂದ್ರಿಯ ಸುಖಗಳು ಎಲ್ಲಕ್ಕಿಂತ ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಯಾರ ಹತ್ತಿರ ಇರ್ತದೆ ಹೇಳಿ? ಚಕ್ರವರ್ತಿಗಳ ಹತ್ತಿರ. ಇನ್ನು ಚಕ್ರವರ್ತಿಗಳು ಎಷ್ಟು ಖಂಡದ ಅಧಿಪತಿಗಳು? 6 ಖಂಡದ ಅಧಿಪತಿಗಳು. ಚಕ್ರವರ್ತಿಗಳು ಅಂತಂದರೆ 6 ಖಂಡಗಳ ಒಡೆಯರು. ಅಂತೂ 6 ಖಂಡದ ಎಲ್ಲ ಸುಖ ಸಿಕ್ಕ ನಂತರವೂ ಕೂಡ ಆ ಎಲ್ಲ 6 ಖಂಡದ ಇಂದ್ರಿಯ ಸುಖಗಳನ್ನು ತ್ಯಾಗ ಮಾಡಿ ದಿಗಂಬರ ದೀಕ್ಷೆಯನ್ನು ತಕ್ಕೊಂಡ್ರು. ಭೂಮಿಯ ಮೋಹವನ್ನು ಬಿಟ್ಟರು, 6 ಖಂಡಗಳ ಮೋಹವನ್ನು ಬಿಟ್ಟುಕೊಟ್ರು. ಮೈ ಮೇಲೆ ಒಂದು ವಸ್ತ್ರವನ್ನು ಕೂಡ ಅದು ದುಃಖಕ್ಕೆ ಕಾರಣ ಅಂತ ಹೇಳಿಬಿಟ್ಟು ಆ ವಸ್ತ್ರವನ್ನು ತ್ಯಾಗ ಮಾಡಿ ಮುನಿ ದೀಕ್ಷೆಯನ್ನು ತಕ್ಕೊಂಡ್ರು. ಚತುರ್ಥ ಕಾಲದಲ್ಲಿ ಎಷ್ಟು ಜನ ಚಕ್ರವರ್ತಿಗಳಾಗ್ತಾರೆ? 12 ಜನ. ತೀರ್ಥಂಕರರು 24 ಜನ. ಬಲಭದ್ರರು 9 ಜನ. ನಾರಾಯಣರು 9 ಜನ. ಪ್ರತಿನಾರಾಯಣರು 9 ಜನ. ಈ ರೀತಿಯಲ್ಲಿ ಪ್ರತಿಯೊಂದು ಚತುರ್ಥ ಕಾಲದಲ್ಲಿ, ಔಸರ್ಪಿಣಿಯ 4ನೆಯ ಕಾಲದಲ್ಲಿ ಮತ್ತು ಉತ್ಸರ್ಪಿಣಿಯ 3ನೆಯ ಕಾಲದಲ್ಲಿ ಈ ಕಾಲಚಕ್ರ ಯಾವಾಗಲೂ ಸುತ್ತಾ ಇದೆ. ಔಸರ್ಪಿಣಿ ಆದ ನಂತರ ಉತ್ಸರ್ಪಿಣಿ ಆದ ನಂತರ ಔಸರ್ಪಿಣಿ ಅನ್ನುವಂಥ ಈ ಕಾಲ ಅನಂತ ಸಲ ಸುತ್ತಿ ಹೋಗಿದೆ. ಇನ್ನು ಅನಂತ ಕಾಲದವರೆಗೆ ಇದೇ ಥರ ಸುತ್ತಾ ಇರುವುದು. ಈ ಅನಂತ ಸಲದ ಈ ಚಕ್ರದಲ್ಲಿ ಎಷ್ಟು ಜನ ಡಿಸ್ಟರ್ಬ್ ಈ 24 ಜನ ಒಂದು ಕಾಲದಲ್ಲಿ ಆಗ್ತಾರೆ. ಅನಂತ ತೀರ್ಥಂಕರರು 24 ಇದೇ ಥರದ ಸಂಖ್ಯೆಯಲ್ಲಿ ಹೋಗಿ ಮೋಕ್ಷಕ್ಕೆ ಹೋಗಿ ಅವರ ಸಂಖ್ಯೆ ಅನಂತ ಆಗಿಬಿಟ್ಟಿದೆ. ಇನ್ನು ಅವರ ತೀರ್ಥ ಕಾಲದಲ್ಲಿ ದಿಗಂಬರ ಮುನಿಗಳು ಅವರ ಜೊತೆಯಲ್ಲಿ ಎಷ್ಟು ಜನ ಮೋಕ್ಷಕ್ಕೆ ಹೋದರೋ ಅವ್ರದ್ದಂತೂ ಗಣನೆ ಮಾಡುವುದೇ ಅಸಾಧ್ಯ. ಅವರಿಗಂತೂ ಅಂತ್ಯವೇ ಇಲ್ಲ. ತೀರ್ಥಂಕರರೇ ಅನಂತ ಇರುವಾಗ ಇನ್ನು ಮುನಿಗಳ ಸಂಖ್ಯೆಯನ್ನು ಹೇಗೆ ಗಣನೆ ಮಾಡೋದು? ಸಮ್ಮೇದ ಶಿಖರಜಿಗೆ ಹೋಗುವಾಗ ಪ್ರತಿಯೊಂದು ಟೊಂಕದ ಮೇಲೆ ನೀವು ಅರ್ಘ್ಯವನ್ನು ಅರ್ಪಣೆ ಮಾಡುವಾಗ ಆ ಮುನಿಗಳ ಸಂಖ್ಯೆಯನ್ನು ಕೂಡ ಸ್ಮರಣೆ ಮಾಡಿ ಅರ್ಘ್ಯ ಮಾಡ್ತೀರ. ಇಂಥ ಟೋಕದಿಂದ ಇಷ್ಟೊಂದು ಕೋಟಿ ಮುನಿಗಳು ಮೋಕ್ಷಕ್ಕೆ ಹೋಗಿರತಕ್ಕಂಥ ಈ ತೀರ್ಥಕ್ಷೇತ್ರದ ಅವರ ಎಲ್ಲ ಪವಿತ್ರ ಆತ್ಮರಿಗೆ ನಮ್ಮ ಅರ್ಘ್ಯ ಸಮರ್ಪಣೆ ಅಂತ ಹೇಳ್ತಿರಲ್ಲ. ಕೋಟ್ಯಾನುಕೋಟಿಗಳ ಸಂಖ್ಯೆಯಲ್ಲಿದ್ದಾರೆ. ತೀರ್ಥಂಕರು ಒಬ್ಬರೇ ಇದ್ದಾರೆ ಆ ಟೊಂಕದ ಮೇಲೆ. ಆದರೆ ಮುನಿಗಳೆಷ್ಟಿದ್ದಾರೆ? ಅನಂತ ಇದ್ದಾರೆ. ಅಲ್ಲಿ ಕೋಟ್ಯಾನುಕೋಟಿ ಮುನಿಗಳು ಮೋಕ್ಷಕ್ಕೆ ಹೋಗಿದ್ದಾರೆ ಅನ್ನುವಂತಹ ಯಾವ ಸಂಖ್ಯೆ ಇದೆಯಲ್ಲ, ಅದು ಸೀಮಿತವಾದ ಸಂಖ್ಯೆ ಆಯಿತು. ಆ ಸಂಖ್ಯೆ ಎಂಥದ್ದು ಅಂತಂದರೆ, ಆದಿನಾಥ ಭಗವಂತರು ಅವರು ಸಾಕ್ಷಾತ್ ಇರುವಾಗ ಅವರ ಜೀವನ ಕಾಲದಲ್ಲಿ ಎಷ್ಟು ಜನ ಮುನಿಗಳು ಹೋದರೂ ಆ ಟೊಂಕದಿಂದ ಅವರ ಸಂಖ್ಯೆ, ಮತ್ತು ಆ ಟೊಂಕದಿಂದ ಆದಿನಾಥ ಭಗವಂತರು ಮೋಕ್ಷಕ್ಕೆ ಹೋದ ನಂತರ ಅಜಿತನಾಥ ತೀರ್ಥಂಕರರು ಮೋಕ್ಷ ಹೋಗುವ ತನಕ ಆ ತೀರ್ಥಕಾಲ ಯಾರದ್ದು? ಆದಿನಾಥ ಭಗವಂತರ ತೀರ್ಥಕಾಲ. ಆ ತೀರ್ಥಕಾಲದಲ್ಲಿ ಆದಿನಾಥ ಭಗವಂತರ ತೀರ್ಥಕಾಲ ಎಷ್ಟು ಜನ ಮುಕ್ತಿಗೆ ಹೋದರು ಮುನಿಗಳು ಅನ್ನುವುದನ್ನು ಅಲ್ಲಿ ಸಂಖ್ಯೆಯಲ್ಲಿ ಕೊಟ್ಟಿದ್ದಾರೆ. ಅದೇ ಸಂಖ್ಯೆಗೆ ಒಂದೊಂದು ಟೊಂಕಕ್ಕೆ ಅವರ ತೀರ್ಥಕಾಲದಲ್ಲಿ ಹೋಗಿರ್ತಕ್ಕಂಥ ಮುನಿಗಳ ಸಂಖ್ಯೆಗೆ ನೀವು ಅರ್ಘ್ಯವನ್ನು ಕೊಡ್ತೀರ. ಇಷ್ಟೆಲ್ಲ ತೀರ್ಥಂಕರು ಮೋಕ್ಷಕ್ಕೆ ಹೋದರು. ಇಷ್ಟೆಲ್ಲ ದೊಡ್ಡ ಇಂದ್ರಿಯ ಸುಖವನ್ನು ಅನುಭವಿಸುವಂತಹ ಮಹಾಚಕ್ರವರ್ತಿಗಳು ಕೂಡ ದಿಗಂಬರ ದೀಕ್ಷೆಯನ್ನು ತಕ್ಕೊಂಡು ಮೋಕ್ಷಕ್ಕೆ ಹೋದರು. ನಾವು ಯಾಕೆ ಹೋಗಲಿಲ್ಲ? ನಾವು ಪುರುಷಾರ್ಥವನ್ನೇ ಮಾಡಿಲ್ಲ. ನಾವು ಮಾಡಬೇಕೋ ಮಾಡಬಾರ್ದು? ನಿತ್ಯ ಮಂದಿರಕ್ಕೆ ಹೋಗಬೇಕೋ ಹೋಗಬಾರ್ದು? ಮಹಾರಾಜರು ನಾವೆಲ್ಲ ಹೊಲದಾಗಿರ್ತೀವಿ ರೀ, ಮಂದಿರ ಭಾಳ ದೂರ.
ಮಂದಿರ ದೂರ ಅನ್ನಿಸ್ತು ಅಂತಂದರೆ ನಿಮ್ಮ ಸಂಸ್ಕಾರಕ್ಕಾಗಿ, ನಿಮ್ಮ ಮಕ್ಕಳ ಮೇಲೆ ಈ ಸಂಸ್ಕಾರ ಬರಬೇಕು, ಜೈನ ಧರ್ಮ ಬೆಳಗಬೇಕು, ಜೈನ ಧರ್ಮ ಬೆಳೆಯಬೇಕು ಅಂತಂದಾಗ ಮನೆ ಮನೆಗೂ ಒಂದು ಚೈತ್ಯಾಲಯವನ್ನು ನೀವು ಮಾಡಿಕೊಳ್ತೀರಿ ಅಂತಂದರೆ ಅದು ಒಳ್ಳೆಯದು ಅಥವಾ ಕೆಟ್ಟದ್ದು? ವಿಚಾರ ಮಾಡಿ. ಮಂದೆಲ್ಲ ಧರ್ಮಾತ್ಮರಾಗಬಹುದು, ಮನೆಯೊಳಗೆ ಜೈನ ಧರ್ಮದ ಸಂಸ್ಕಾರ ಉಳಿಯಬಹುದು, ಬೆಳೆಯಬಹುದು, ಶಾಶ್ವತ ಆಗಬಹುದು. ಇದಕ್ಕಿಂತ ಹೆಚ್ಚಿಂದೇನು ಬೇಕು? ಮಂದಿರೇ ಬೇಕಂತ ಏನಿಲ್ಲ. ನಮ್ಮ ಉಪಾಸನೆಗಾಗಿ ಒಬ್ಬ ತೀರ್ಥಂಕರ ದೇವರು ಬೇಕು, ವೀತರಾಗಿಯಾಗಿರಬೇಕು, ಒಬ್ಬರು ಗುರು ಬೇಕು. ಒಬ್ಬ ಗುರು, ಒಬ್ಬ ತೀರ್ಥಂಕರು ಸಾಕು. ನಮ್ಮ ಮನೆಯಲ್ಲಿ ಜೈನ ಧರ್ಮ ಶಾಶ್ವತವಾಗಿ ಉಳಿಯುತ್ತೆ. ಒಂದು ಚೈತ್ಯಾಲಯ ಮಾಡಿಕೊಳ್ಳಿ. ಹೊಲ್ದಾಗಿದ್ದೀರಿ ಅಂತಂದರೆ ಒಂದು ಚೈತ್ಯಾಲಯವನ್ನು ಮಾಡಿಕೊಳ್ಳಿ. ಈ ಚೈತ್ಯಾಲಯ ಇರೋದಕ್ಕೆ ನಮ್ಮ ಮನೆಯಲ್ಲಿ ಎಂಥ ದೇವರೆಲ್ಲ ಬಂದುಬಿಟ್ರು. ರಾಗಿ ದೇವತೆಗಳು, ವಸ್ತ್ರಧಾರಿ ದೇವತೆಗಳು ಬಂದುಬಿಟ್ರು. ಅದನ್ನು ಕುಲದೇವತೆ ಅಂತ ಮಾಡ್ಕೊಂಡು ಬಿಟ್ಟಿವಿ. ಆದರೆ ಜೈನರ ನಿಜವಾದ ಕುಲದೇವತೆ ಯಾರು ಅನ್ನುವುದನ್ನು ಇವತ್ತೇ ತಿಳ್ಕೊಳ್ತಾ ಇದ್ದೀರ. ನಿಮ್ಮ ಕುಲದೇವತೆ ಅರಹಂತರೋ ಅಥವಾ ವಸ್ತ್ರಧಾರಿ ದೇವತೆಗಳು? ಅರಹಂತರ ಅಲ್ಲ ಅಂತಂದರೆ ವಸ್ತ್ರಧಾರಿ ದೇವತೆಗಳು ನಮ್ಮ ಕುಲದೇವತೆಗಳು. ಆಮೇಲೆ ಅರಹಂತರು ಯಾರು? ನಮ್ಮ ಕುಲದೇವತೆ ಅಲ್ಲ ಅಂತಾರೆ ಬೇರೆ ಯಾರೋ ಬೇರೆಯವರ ಕುಲದೇವತೆ ಏನು? ಹಂಗಾಯ್ತಲ್ಲ. ಸ್ವರ್ಗದಲ್ಲಿಯೂ ಕೂಡ ದೇವತೆಗಳು ಆ ಅರಹಂತ ಪ್ರತಿಮೆಗಳನ್ನು ನಮ್ಮ ಕುಲದೇವರು ಅಂತ ಭಾವಿಸಿ ಆ ಜಿನಮೂರ್ತಿಗಳನ್ನು ಪೂಜಿಸ್ತಾರೆ. ದೇವಗತಿಯ ಎಲ್ಲ ದೇವತೆಗಳು, ಭವನವಾಸಿ, ವ್ಯಂತರ, ಜ್ಯೋತಿಷಿ, ಕಲ್ಪವಾಸಿ ಎಲ್ಲ ದೇವತೆಗಳು ವಸ್ತ್ರಧಾರಿ ದೇವತೆಗಳನ್ನು ಕುಲದೇವತೆ ಅಂತ ಮಾಡಿಕೊಂಡಿಲ್ಲ. ಅವರೇನು ಹೇಳೋದು? ಅನಾದಿ ಕಾಲದಿಂದ ಈ ವಿಮಾನದಲ್ಲಿ, ಈ ಅಕೃತ್ರಿಮ ಚೈತ್ಯಾಲಯದಲ್ಲಿ ಇರತಕ್ಕಂಥ ಜಿನೇಂದ್ರ ಭಗವಂತನ ಪ್ರತಿಮೆ, ಸರ್ವಜ್ಞ ದೇವ, ಈ ವೀತರಾಗಿ ದೇವನೇ ನಮ್ಮ ಕುಲದೇವ, ಅನಾದಿ ಕಾಲದಿಂದ ಬಂದಿರತಕ್ಕಂಥ ಕುಲದೇವ ನಮ್ಮದು ಅಂತ ಹೇಳ್ತಾರೆ. ದೇವತೆಯಲ್ಲಿ ಗತಿಗ ದೇವತೆಗಳು. ಮತ್ತು ನಾವು ಯಾವುದನ್ನು ಮಾಡಿಕೊಂಡಿದ್ದೇವೆ? ದೇವಗತಿಯ ದೇವತೆಗಳು ನಮ್ಮ ಕುಲದೇವತೆಗಳು. ಅರಹಂತರು ಅದು ಗೊತ್ತಿಲ್ಲ ಯಾವ ದೇವತೆಗಳು. ಅರಹಂತರು ಎಂಥ ದೇವರು ಅಂದರೆ ಗೊತ್ತಿಲ್ಲ ನಮಗೆ. ನಾವು ಜೈನರು, ದಿಗಂಬರ ಜೈನರು. ಅದರೊಳಗೂ ದಿಗಂಬರಾಗಿದ್ದು ದಿಗಂಬರ ದೇವತೆ ನಮ್ಮ ಕುಲದೇವತೆ ಅನ್ನತಕ್ಕಂಥದ್ದು ನಮಗೆ ಮರೆತೇ ಹೋಗಿದೆ. ಅಷ್ಟೊಂದು ನಮ್ಮ ಪರಂಪರೆಯಲ್ಲಿ ವಿಕಾರ, ಈ ಅಜ್ಞಾನ, ಈ ಕತ್ತಲೆ ಕವಿದು ಹೋಗಿದೆ. ಎಂದಿನಿಂದ? ಅನಾದಿ ಇಲ್ಲ. ಎಂದಿನಿಂದ ಈ ಭೂಮಿಯ ಮೇಲೆ ಮುನಿ ಪರಂಪರೆ ನಿಂತು ಹೋಯಿತೋ ಅಂದಿನಿಂದ. ಅಂದರೆ ಎಂದಿನಿಂದ? ಎಂದಿನಿಂದ ನಮ್ಮ ದೇಶದಲ್ಲಿ ಪಾಶ್ಚಿಮಾತ್ಯರು ಒಳ ಹೊಕ್ಕಿದ್ರೋ, ನಮ್ಮನ್ನು ಗುಲಾಮ ಮಾಡಿದ್ರೋ ಅಂದಿನಿಂದ ಮುನಿ ವಿಹಾರ ನಿಂತು ಹೋಯಿತು. ಎಷ್ಟು ವರ್ಷಗಳವರೆಗೆ? 500-600 ವರ್ಷಗಳವರೆಗೆ ಮುನಿ ವಿಹಾರ ನಿಂತು ಹೋಯಿತು. ಪಾಶ್ಚಿಮಾತ್ಯರು ಅದಕ್ಕೆ ಒಂದು ಪ್ರತಿಬಂಧ ಮಾಡಿದರು. ದಿಗಂಬರರಾಗಿ ದೇಶದಲ್ಲಿ ವಿಹಾರ ಮಾಡಬಾರ್ದು ಅನ್ನತಕ್ಕಂಥದ್ದನ್ನು ಪ್ರತಿಬಂಧಿಸಿದರು. ಆವಾಗಿನಿಂದ ಗುರುಗಳು, ಧರ್ಮ ಪ್ರಭಾವನೆಗೆ ಆಧಾರವಾಗಿರ್ತಕ್ಕಂಥ ನಮ್ಮ ಸಮಾಜದ ಗುರುಗಳು ಸಮಾಜದಲ್ಲಿ ಇರಲಿಲ್ಲ. ಬೋಧಿಸುವಂಥವರು, ಧರ್ಮವನ್ನು ಉಳಿಸುವಂಥವರು, ಸಂಸ್ಕಾರವನ್ನು ಹಾಕುವಂಥವರು ಗುರುಗಳು, ದಿಗಂಬರ ಗುರುಗಳು, ಮುನಿಗಳು ಆ 600 ವರ್ಷ ಕಾಲದಿಂದ ಇರಲಿಲ್ಲ. ಇಂಥ ಒಂದು ಪೀರಿಯಡಿನಲ್ಲಿ, ಇಂಥ ಒಂದು ಕಾಲದಲ್ಲಿ, ಇಂಥ ಒಂದು ಮಧ್ಯಕಾಲದಲ್ಲಿ ನಮ್ಮ ಮನೆ ಮನೆಗೂ ಕೂಡ ವಸ್ತ್ರಧಾರಿ ದೇವರು ನಮ್ಮ ಕುಲದೇವರು ಅಂತ ಹೇಳಿ ನಾವು ವಸ್ತ್ರಧಾರಿ ದೇವತೆಗಳನ್ನು ಕುಲದೇವತೆಯನ್ನಾಗಿ ಮಾಡಿಕೊಂಡಿದ್ದೇವೆ. ಜೈನ ಧರ್ಮವನ್ನು ಎಳೆದಿದ್ದೇವೆ, ಮರೆತಿದ್ದೇವೆ. ನಮ್ಮ ಸಂಸ್ಕಾರಗಳೆಲ್ಲ ನಮಗೆ ಮರೆತು ಹೋಗಿವೆ. ಈ ವಿಷಯವನ್ನು ಮೊದಲನೇ ಸಲ ಕೇಳ್ತಾ ಇದ್ದೀರಿಲ್ಲೋ? ಮೊದಲನೇ ಸಲ ಹೌದಲ್ಲೋ?
600 ವರ್ಷ ಆಗಿದೆ. 600 ವರ್ಷದ ಹಿಂದೆ ಇಂಥ ದಿಗಂಬರ ಮುನಿಗಳಿದ್ದರು. ತೀರ್ಥಂಕರರ ವಾಣಿಯನ್ನು, ಜಗತ್ ಕಲ್ಯಾಣಕಾರಿ ಭವ್ಯ ಜೀವಿಗಳ ಕಲ್ಯಾಣಕಾರಿ ಸುಖದ ಮಾರ್ಗವನ್ನು, ವಾಣಿಯನ್ನು ಹೇಳಿಕೊಡ್ತಕ್ಕಂತಹ ಗುರುಗಳಿದ್ದರು. 600 ವರ್ಷಗಳ ಹಿಂದೆ ಇದ್ದರು. 600 ವರ್ಷಗಳ ಮಧ್ಯದಲ್ಲಿರಲಿಲ್ಲ. ಇನ್ನು 600 ವರ್ಷಗಳ ನಂತರ ಮೊದಲ ಮುನಿಗಳು ಯಾರಾದರೂ ಈ ದೇಶದಲ್ಲಿ, ನಮ್ಮ ಭಾರತದಲ್ಲಿ? ಶಾಂತಿ ಸಾಗರ ಮಹಾರಾಜರಾದರು. ಅದಕ್ಕಾಗಿ ಈ ಯುಗದ ಪ್ರಥಮ ದಿಗಂಬರ ಮುನಿ ಶಾಂತಿ ಸಾಗರ ಮಹಾರಾಜರು. 600 ವರ್ಷಗಳ ನಂತರ ಈ ಯುಗದ, ಈ ಶತಮಾನದ ಪ್ರಥಮ ದಿಗಂಬರ ಮುನಿ ಶಾಂತಿ ಸಾಗರ ಮಹಾರಾಜರು. ಅವರು ಬೀಜವನ್ನು ಬಿತ್ತಿದ್ರು. ಒಂದು ಕಡೆಗೆ ದೇಶ ಸ್ವತಂತ್ರ ಆಗ್ತಾ ಇತ್ತು, ಅದೇ ಪೀರಿಯಡ್ನಲ್ಲಿ ಆಗಿದ್ದಾರೆ ಶಾಂತಿ ಸಾಗರರು. ಅವರ ಸಮಾಧಿ ಮರಣ ಯಾವಾಗ, ಎಷ್ಟನೇ ಇಸ್ವಿಯಲ್ಲಿ ಗೊತ್ತಿದೆ? 1955ರಲ್ಲಿ ಕುಂತಲಗಿರಿಯಲ್ಲಿ ಸಮಾಧಿ ಮರಣ ಆಗಿರೋದು, 55ನೇ ಇಸ್ವಿಯಲ್ಲಿ. ಆಮೇಲೆ ಭಾರತ ಸ್ವತಂತ್ರ ಆಗಿರೋದು ಯಾವ ವರ್ಷ? 47ರಲ್ಲಿ. ಆ 47ರಲ್ಲಿ ಶಾಂತಿಸಾಗರ ಮಹಾರಾಜರು ಭಾರತ ಭೂಮಿ ಮೇಲೆ ಎಲ್ಲ ಕಡೆಗೆ ದೇಶದಲ್ಲಿ ಸುತ್ತಾ ಇದ್ದರು ಅಥವಾ ಇಲ್ಲ? ಅದಕ್ಕಿಂತ ಮೊದಲು ಯಾರಾದರೂ ಸುತ್ತಿರತಕ್ಕಂಥ ವಿಷಯ ಇದೇನು? ಇಲ್ಲ. ಮೊದಲನೇ ಸಲ ಶಾಂತಿಸಾಗರ ಮಹಾರಾಜರು ಸರ್ವತ್ರ ಭಾರತ ವರ್ಷದಲ್ಲಿ, ಭಾರತ ಭೂಮಿ ಮೇಲೆ ದಿಗಂಬರ ಮುನಿಯಾಗಿ ಸಂಘ ಮಾಡಿಕೊಂಡು ಆ ಸಂಘದೊಂದಿಗೆ ಧರ್ಮ ಪ್ರಭಾವನೆಯನ್ನು ಮಾಡಿದರು. ಅವರೂ ಹೇಳಿದರು, ವಸ್ತ್ರಧಾರಿ ದೇವತೆಗಳು ನಮ್ಮ ಜೈನ ಕುಲದ ದೇವತೆಗಳಲ್ಲ ಅನ್ನುವುದನ್ನು ಅವರು ಕೂಡ ಹೇಳಿದರು. ಆವಾಗಂತೂ ಬಹಳ ದೊಡ್ಡ ಕತ್ತಲೆ ಇತ್ತು ಸಮಾಜದಲ್ಲಿ, ಕೇಳುವಂಥ ಪರಿಸ್ಥಿತಿಯಲ್ಲಿರಲಿಲ್ಲ, ವಿಹಾರ ಆಗುವಂಥ ಪರಿಸ್ಥಿತಿ ಇರಲಿಲ್ಲ. ಅಂದ್ರೂ ಕೂಡ ಆ ವಿಹಾರಕ್ಕಾಗಿ ಎಷ್ಟು ಶ್ರಮಿಸಿದ್ದಾರೆ, ಎಷ್ಟು ಕಷ್ಟ ಸಹನ ಮಾಡಿದ್ದಾರೆ ಅವರು. ಎಲ್ಲ ಕಡೆಗೆ ಹೋಗ್ತಿದ್ದು ಅಂದರೆ ಕೆಲವೊಂದು ಕಡೆಗೆ ಉಪಸರ್ಗ ಆಗ್ತಿತ್ತು, ನೀವು ದಿಗಂಬರ ಯಾಕೆ ಅಂತ. ದಿಗಂಬರಾಗಿ ವಿಹಾರ ಮಾಡುವಂಥ ಅಧಿಕಾರ ಎಲ್ಲಿದೆ, ಯಾಕಿದೆ, ನೀವು ಯಾರು, ಎಲ್ಲಿಂದ ಎಲ್ಲಿ ಹೊಂಟಿದ್ದೀರಿ ಅಂತ ಕೇಳ್ತಿದ್ರು ಆವಾಗ. ಇವಾಗ ಅದೆಲ್ಲ ಇಲ್ಲ. ದಿಗಂಬರ ಮುನಿಗಳಾಗಿ ಒಬ್ಬರೇ ಹೋದರೂ ಕೂಡ ಕೇಳುವಂಥವ್ರು ಈಗ ಯಾರೂ ಇಲ್ಲ, ಎಲ್ಲಿ ಉಪಸರ್ಗ ಬರಂಗೇ ಇಲ್ಲ. ತಮಿಳುನಾಡಿನಲ್ಲಿ ಸ್ವಲ್ಪ ಉಳಿದಿದೆ ಒಂದು ಕಡೆಗೆ, ಮತ್ತೆ ಎಲ್ಲೂ ಏನಿಲ್ಲ. ದಿಗಂಬರ ಮುನಿಗಳಂದರೆ ಯಾರು, ಇವರು ಜೈನ ಗುರುಗಳು ಅನ್ನುವಂಥದ್ದು ಜಗತ್ತಿಗೆ ಗೊತ್ತಾಗಿದೆ, ಎಲ್ಲ ದೇಶಗಳಿಗೂ ಗೊತ್ತಾಗಿದೆ. ಇಂಥ ಒಂದು ಸಂಕಟದಲ್ಲಿ ಜೈನ ಧರ್ಮ ಇರುವಾಗ ಈ ದಿಗಂಬರ ಜೈನ ಧರ್ಮ ದಿಗಂಬರರನ್ನೇ ಕುಲದೇವ ಮತ್ತು ಕುಲಗುರು ಅಂತ ಹೇಳಿ, ಕುಲಗುರುಗಳನ್ನು, ದಿಗಂಬರ ಮುನಿಗಳನ್ನು, ರತ್ನತ್ರಯಧಾರಿ ದಿಗಂಬರ ಮುನಿಗಳನ್ನು ಕುಲಗುರು ಮತ್ತು ಅರ್ಹಂತರನ್ನು, ದಿಗಂಬರ ಪ್ರತಿಮೆಗಳನ್ನು, ದಿಗಂಬರ ಅರ್ಹಂತ ಪಂಚ ಪರಮೇಷ್ಠಿಗಳನ್ನು, ಅರ್ಹಂತ ಪರಮೇಷ್ಠಿಗಳನ್ನು, ಸಿದ್ಧ ಪರಮೇಷ್ಠಿಗಳನ್ನು ಪೂಜಿಸುವಂಥ ಜೈನರು 600 ವರ್ಷಗಳ ಕಾಲದ ಅವಧಿಯಲ್ಲಿ ಅದನ್ನು ಮರೆತಿದ್ರು. ಗೊತ್ತಿರಲಿಲ್ಲ, ಕತ್ಲೆ ಇತ್ತು. ಈಗ ಗೊತ್ತಾಗ್ತಾ ಇದೆ. ಇನ್ನು ನಿಮ್ಮ ಗುರು ಯಾರು, ಕುಲಗುರು ಯಾರು ಅನ್ನೋದು ನಿಮಗೆ ಗೊತ್ತಾಯಿತು. ಮೊದಲನೇ ದಿವಸ ಇದು ಮಂಗಲಾಚರಣೆ ಆಗಿದೆ. ಇವತ್ತು ಮಂಗಲಾಚರಣದ ಮೊದಲನೇ ದಿವಸ ನಿಮ್ಮ ಕುಲಗುರು ಯಾರು ಅನ್ನೋದು ಗೊತ್ತಾಯಿತು. ಯಾರು? ವಸ್ತ್ರಧಾರಿಗಳು ಅಥವಾ ದಿಗಂಬರ ಮುನಿಗಳು? ಎಷ್ಟು ಗೊತ್ತಾದರೆ ಸಾಕು, ನಿಮ್ಮ ಧರ್ಮ ನಿಮಗೆ ಗೊತ್ತಾಯಿತು. ನಿಮ್ಮ ಆತ್ಮ ಕಲ್ಯಾಣಕ್ಕೆ ಬೇಕಾಗುವಂತಹ ಗುರು ನಿಮ್ಮ ಜೀವನಕ್ಕೆ ಬಂತು. ದಿಗಂಬರ ಮುನಿಗಳು ನಿಮ್ಮ ಕುಲಗುರು. ನೀವು ಪೂಜಿಸುವಂಥ, ಆರಾಧಿಸುವಂಥ, ಧ್ಯಾನ ಮಾಡುವಂತಹ, ಚಿಂತನೆ ಮಾಡುವಂತಹ ಪರಮ ಪವಿತ್ರ ಆತ್ಮ, ಪರಮಾತ್ಮ, ಅದು ಕುಲದೇವ. ಅದು ಯಾವುದು? ಇದ್ದಾರೆ ನೋಡಿ ಇಲ್ಲಿ, ತೀರ್ಥಂಕರರು. ತೀರ್ಥಂಕರರೇ ನಮ್ಮ ಕುಲದೇವರು. ಈ ಕುಲದೇವರು ಮನೆ ಮನೆಯಲ್ಲಿರಬೇಕೋ ಅಥವಾ ವಸ್ತ್ರಧಾರಿ ದೇವತೆಗಳು ಮನೆ ಮನೆಯಲ್ಲಿರಬೇಕೋ? ಇವರನ್ನು ಕಳ್ಕೊಂಡು, ರತ್ನವನ್ನು ಕಳ್ಕೊಂಡು ನಾವು ಪಾಷಾಣವನ್ನು ಮನೆಯಲ್ಲಿಟ್ಟುಕೊಂಡಿದ್ದೇವೆ ಅಂದಹಾಗೆ ಆಗುತ್ತದೆ. ಅದು ಕೊಯ್ನೂರು ರತ್ನ ತೀರ್ಥಂಕರ ಪರಮಾತ್ಮ, ಪವಿತ್ರ ಆತ್ಮ. ಈ ಪರಮಾತ್ಮನ ಭಕ್ತಿ ಮಾಡಿದ ತಕ್ಷಣ ನಮ್ಮ ಪಾಪ ಕರ್ಮಗಳೆಲ್ಲ ಕಳೆದು ಹೋಗಿ
ಪುಣ್ಯ ಸಂಗ್ರಹವಾಗ್ತದೆ ಮತ್ತು ಆ ಪುಣ್ಯದಿಂದ ನಾವು ಚಕ್ರವರ್ತಿಗಳಾಗಬಹುದು, ನಾವು ಸಾಹುಕಾರರಾಗಬಹುದು, ಭೌತಿಕ ಸುಖವನ್ನು ಉತ್ಕೃಷ್ಟ ಪ್ರಮಾಣದಲ್ಲಿ ಪ್ರಾಪ್ತ ಮಾಡಿಕೊಳ್ಬಹುದು. ಇವರ ಭಕ್ತಿಯಿಂದ ಯಾವ ಪುಣ್ಯ ಬರ್ತದೆ ಅಲ್ಲ, ಆ ಭಕ್ತಿಯೇ ಚಕ್ರವರ್ತಿ ಪದಕ್ಕೆ ಕಾರಣ. ಆದರೆ ಭಕ್ತಿ ಅಷ್ಟೇ ಅಲ್ಲ, ಇನ್ನು ಒಬ್ಬ ಮನುಷ್ಯ ಚಕ್ರವರ್ತಿ ಆಗಬೇಕು ಅಂತಂದರೆ ತಾನು ಯಾವುದೇ ಒಂದು ಭವದಲ್ಲಿ ದಿಗಂಬರ ಮುನಿಯಾಗಿ ತಪಸ್ವಿಯಾಗಿ ತನ್ನ ಪಾಪಕರ್ಮಗಳನ್ನೆಲ್ಲ ಕಳೆದುಕೊಂಡು ಉತ್ಕೃಷ್ಟವಾದ ಪುಣ್ಯಕರ್ಮವನ್ನು ಗಳಿಸಿಕೊಳ್ತಾನೆ ಅಂತಂದರೆ ಆ ಪುಣ್ಯಕರ್ಮದ ಶಕ್ತಿಯಿಂದ ಅವನು ಚಕ್ರವರ್ತಿಯಾಗಿ ಜನ್ಮ ತಾಳಬಹುದು. ಚಕ್ರವರ್ತಿ ಯಾರಾಗ್ತಾರೆ ಗೊತ್ತಾಯ್ತಲ್ಲ, ಮೊದಲನೇ ಸಲ ಗೊತ್ತಾಯ್ತು. ಇದು ಕೂಡ ಎಲ್ಲವೂ ಮೊದಲನೇ ಸಲ ಇದೆ. ಚಕ್ರವರ್ತಿ ಶ್ರಾವಕರಾಗ್ತಾರೋ ಅಥವಾ ಮುನಿಗಳು? ಮುನಿಗಳು. ಯಾರು ಒಂದು ಸಲ ಒಂದು ಜನ್ಮದಲ್ಲಿ ಮುನಿಯಾಗಿ ಉತ್ಕೃಷ್ಟವಾದ ಪುಣ್ಯವನ್ನು ಗಳಿಸ್ತಾರೋ, ಮುನಿಯಾಗದೆ ಆ ಉತ್ಕೃಷ್ಟ ಪುಣ್ಯ ಗಳಿಸಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಕಡೆಗೆ ಪಾಪ, ಇನ್ನೊಂದು ಕಡೆಗೆ ಧರ್ಮ. ಇದು ಗೃಹಸ್ಥರ ಜೀವನ. ಪಾಪವನ್ನು ಮಾಡುವುದರ ಜೊತೆಗೆ ಧರ್ಮವನ್ನು ಮಾಡ್ತಾ ಇದ್ದೇವೆ ಅಂತಂದರೆ ಉತ್ಕೃಷ್ಟವಾದ ಪುಣ್ಯ ಬರುವುದೇ ಇಲ್ಲ. ಒಬ್ಬ ಗೃಹಸ್ಥ ಸಾಹುಕಾರನಾಗಿ ಜನ್ಮ ತಾಳಬಹುದು, ಆದರೆ ಚಕ್ರವರ್ತಿಯಾಗಿ ಜನ್ಮ ತಾಳಬೇಕು ಅಂತಂದರೆ, ಆ ಒಂದು ಪುಣ್ಯ ಲಭ್ಯವಾಗಬೇಕು ಅಂತಂದರೆ ಯಾವ ಅವಸ್ಥೆ ಬೇಕು? ಮುನಿ ಅವಸ್ಥೆ ಬೇಕು. ದಿಗಂಬರ ಮುನಿಗಳೇ ಇಲ್ಲಿಯ ತನಕ ಚಕ್ರವರ್ತಿಗಳಾಗಿ ಮೋಕ್ಷಕ್ಕೆ ಹೋಗಿದ್ದಾರೆ. ತೀರ್ಥಂಕರರು ಕೂಡ ನೋಡಿ, ಎರಡು ಇವು ಎಲ್ಲರಿಗೂ ಈ ನಿಯಮ ಇದೆ ಅಂತ ಹೇಳ್ಬೋದು. ಶಲಾಕ ಪುರುಷರು ಎಷ್ಟು? 63. ಅವರು ಯಾರು? ಮೊದಲನೇದಾಗಿ ತೀರ್ಥಂಕರರು, ನಂತರ ಚಕ್ರವರ್ತಿಗಳು, ನಂತರ ಬಲಭದ್ರರು, ನಂತರ ನಾರಾಯಣ ಮತ್ತು ಪ್ರತಿನಾರಾಯಣ. ಇವರು 24 ಜನ ತೀರ್ಥಂಕರರು ಕೂಡ ಹಿಂದಿನ ಯಾವುದೇ ಭವದಲ್ಲಿ ಮುನಿ ಆಗಿಯೇ ಆಗಿರ್ತಾರೆ. ಮುನಿ ಆಗಿಯೇ ಆಗಿರ್ತಾರೆ. ಮುನಿಯಾಗದೆ ತೀರ್ಥಂಕರಾಗಲಿಕ್ಕೆ ಸಾಧ್ಯ ಇಲ್ಲ. ಆ ತೀರ್ಥಂಕರ ಪ್ರಕೃತಿ, ಪುಣ್ಯ ಪ್ರಕೃತಿ, ಪುಣ್ಯ ಕರ್ಮ ಕಟ್ಟುವುದೇ ಇಲ್ಲ. ರಾಜ ಶ್ರೇಣಿಕ ಶ್ರಾವಕವಸ್ಥೆಯಲ್ಲಿ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಂಡ. ಆದರೆ ಹಿಂದಿನ ಯಾವುದೇ ಒಂದು ಭವದಲ್ಲಿ ಮುನಿ ದೀಕ್ಷೆಯನ್ನು ಪಡೆದಿರಬಹುದು ಅಥವಾ ಇಲ್ಲ? ಪಡೆಯಲೇಬೇಕು. ಅಂಥ ಸಂಸ್ಕಾರ ಇರಲೇಬೇಕು. ಮುನಿಯಾಗಿ ಒಂದು ಸಲ ತಪಸ್ಸನ್ನು ಆಚರಿಸಿದ ನಂತರ ಆತ್ಮ ಯಾವ ಥರದಲ್ಲಿ ಸಂಸ್ಕಾರಿತವಾಗ್ತದೋ ಅಂಥ ಸಂಸ್ಕಾರ ನಮ್ಮನ್ನು ಚಕ್ರವರ್ತಿ ಮತ್ತು ತೀರ್ಥಂಕರ ಪದದಂಥ ಪದಗಳಿಗೆ ಕೊಂಡೊಯ್ಯುತ್ತೆ. ಇಂಥ ಮುನಿ ಪದ, ಇಂಥ ಮುನಿ ಪದವನ್ನು ಹೊಂದಲೇಬೇಕು. ಚಕ್ರವರ್ತಿ ಪದಕ್ಕೆ, ತೀರ್ಥಂಕರ ಪದಕ್ಕೆ, ಬಲಭದ್ರನ ಪದಕ್ಕೆ ಮತ್ತು ನಾರಾಯಣ ಪ್ರತಿ ನಾರಾಯಣ ಪದವನ್ನು ಪಡೆಯಬೇಕಾದರೂ ಕೂಡ ಒಂದು ಸಲ ದಿಗಂಬರ ಮುನಿಯಾಗಿರಬೇಕು. ನಮ್ಮ ಪ್ರಥಮಾನು ಯೋಗದ ಗ್ರಂಥಗಳನ್ನು, ಶಾಸ್ತ್ರಗಳನ್ನು ಇದನ್ನೆಲ್ಲ ಓದಿ ನೋಡಿದಾಗ ಗೊತ್ತಾಗುತ್ತೆ. ಪ್ರತಿಯೊಬ್ಬರ ಕಥೆ ಇದೆ. ತೀರ್ಥಂಕರ ಕಥೆಗಳು, ಚಕ್ರವರ್ತಿಯ ಕಥೆಗಳು, ನಾರಾಯಣ ಪ್ರತಿನಾರಾಯಣ ಬಲಭದ್ರ ಇವರೆಲ್ಲರ ಕಥೆಗಳನ್ನು ಕೊಟ್ಟಿದ್ದಾರೆ. ಆ ಕಥೆಯಲ್ಲಿ ಅವರವರ ಪೂರ್ವ ಭವಗಳನ್ನು ಕೂಡ ವರ್ಣಿಸಿ ಹೇಳಿದ್ದಾರೆ. ಅವರ ಆ ಪೂರ್ವಭಾವಗಳನ್ನು ಅಧ್ಯಯನ ಮಾಡುವಾಗ ಇಂಥ ಒಂದು ಕಾಲದಲ್ಲಿ ಇಂಥವರು ಮುನಿಯಾಗಿದ್ದರು, ದಿಗಂಬರ ಮುನಿಯಾಗಿದ್ದರು ಅನ್ನುವಂಥದ್ದು ಗೊತ್ತಾಗುತ್ತೆ. ಜೈನ ಧರ್ಮ ಸರ್ವೋತ್ಕೃಷ್ಟ ಧರ್ಮ. ಈ ಜಗತ್ತಿನಲ್ಲಿ ಈ ಯುಗದ ಆದಿಯಲ್ಲಿ 24 ಜನ ತೀರ್ಥಂಕರಾದರು. 24 ತೀರ್ಥಂಕರಲ್ಲಿ ಮೊದಲನೇ ತೀರ್ಥಂಕರು ಆದಿನಾಥ ಭಗವಂತರು. ಆದಿನಾಥ ಭಗವಂತರಕ್ಕಿಂತ ಹಿಂದಿನ ಕಾಲ ಯಾವ ಕಾಲ ಇತ್ತು ಅನ್ನುವ ಪ್ರಶ್ನೆ ಬಂದಿತ್ತು. ಯಾವ ಕಾಲಿತ್ತು? ಮೂರನೇ ಕಾಲ. ಮೂರನೇ ಕಾಲದ ಹಿಂದೆ ಯಾವ ಕಾಲಿತ್ತು? ಎರಡನೇ ಕಾಲ. ಅದರ ಹಿಂದೆ ಯಾವ ಕಾಲಿತ್ತು? ಒಂದನೇ ಕಾಲ. ಅದರ ಹಿಂದೆ ಆರನೇ ಕಾಲ. ಅದರ ಹಿಂದೆ 5ನೇ ಕಾಲ. ಅದರ ಹಿಂದೆ 4ನೇ ಕಾಲ. ಅದರ ಹಿಂದೆ 3ನೇ ಕಾಲ. ಅದರ ಹಿಂದೆ 2ನೇ ಕಾಲ. ಅದರ ಹಿಂದೆ
ಒಂದನೇ ಕಾಲ. ಇದು ಈಗ ನಡೀತಿರುವ ಕಾಲ ಔಸರ್ಪಿಣಿಯ ಕಾಲ. ಈಗ ನಡೆಯುತ್ತಿರುವಂತಹ ಕಾಲ ಔಸರ್ಪಿಣಿಯ ಕಾಲ ಇದೆ. ಯಾವ ಕಾಲ ನಡೆದಿದೆ? ಇದು 5ನೇ ಕಾಲ ನಡೆದಿದೆ. 5ನೇ ಕಾಲ. 5 ಕಾಲ ಅಲ್ಲ, 5ನೇಯ ಕಾಲ. ಈಗ ನಡೆಯುತ್ತಿರುವಂತಹ ಕಾಲ 5ನೇಯ ಕಾಲ. ಈ ಕಾಲದಲ್ಲಿ ಧರ್ಮವೂ ಇದೆ, ಧರ್ಮಾತ್ಮರೂ ಇದ್ದಾರೆ, ಮಂದಿರಗಳು ಇವೆ, ಮೂರ್ತಿಗಳು ಇವೆ, ಶಾಸ್ತ್ರವೂ ಇದೆ, ಗುರುಗಳೂ ಇದ್ದಾರೆ. ಧರ್ಮ ತೀರ್ಥದ ಅಭಾವ ಇಲ್ಲವೇ ಇಲ್ಲ. ಈಗ ನಡೆಯಿರತಕ್ಕಂಥ ಈ ತೀರ್ಥಕಾಲ ಯಾವ ತೀರ್ಥಂಕರರ ತೀರ್ಥಕಾಲ? ಇದು ಮಹಾವೀರ ಭಗವಂತರ ತೀರ್ಥಕಾಲ. ನಾವೆಲ್ಲರೂ ಮಹಾವೀರ ಭಗವಂತರ ಶಿಷ್ಯರು. ಆ ಮಹಾವೀರ ಭಗವಂತರೇ ನಮ್ಮ ಕುಲದೇವರು. ಮೊದಲನೇ ಸಲ ಕೇಳ್ತಾ ಇದ್ದೇವೆ, ಮಹಾವೀರ ಭಗವಂತರು ನಮ್ಮ ಕುಲದೇವರು ಅಂದರೆ ಯಾವ ಮಟ್ಟಕ್ಕೆ ಹೋಗಿದ್ದೇವೆ ನೋಡಿ. ನಾವು ಎಷ್ಟು ಮರ್ತಿದ್ದೇವೆ ನೋಡಿ, ಎಷ್ಟು ಕತ್ತಲೆ ಆಗಿದೆ ನೋಡ್ರಿ ನಮ್ಮ ಆತ್ಮನಲ್ಲಿ. ಇದನ್ನು ಹೇಳುವಂಥ ಗುರುಗಳೇ ಹುಟ್ಟಲಿಲ್ಲಲ್ಲ, ಅವರ ಸಾನ್ನಿಧ್ಯ ಸಿಗಲಿಲ್ಲಲ್ಲ. ಮಹಾವೀರ ಭಗವಂತರು ಮೋಕ್ಷಕ್ಕೆ ಹೋಗಿ ಎಷ್ಟು ವರ್ಷ ಕಳೆದಿದೆ? 2544 ವರ್ಷ ಕಳೆದಿದೆ. 2.5 ವರ್ಷ ಕಳೆದಿವೆ ಸುಮಾರಾಗಿ. ಈ 2.5 ಸಾವಿರ ವರ್ಷದ ಮಧ್ಯದಲ್ಲಿ ನಾವು ಅವರು ಯಾವಾಗ ಮೋಕ್ಷ ಹೋಗಿದ್ರಲ್ಲ, ಚತುರ್ಥ ಕಾಲದವ್ರು ಎಲ್ಲರಿಗೂ ಗೊತ್ತಿತ್ತು ಮಹಾವೀರ ಭಗವಂತರೇ ನಮ್ಮ ಕುಲದೇವರು ಅನ್ನೋದು. ಗೌತಮ ಗಣಧರರೇ ನಮ್ಮ ದಿಗಂಬರ ಮುನಿಗಳು, ನಮ್ಮ ಕುಲಗುರುಗಳು ಮತ್ತು ತೀರ್ಥಂಕರರು ನಮ್ಮ ಕುಲದೇವತೆಗಳನ್ನಂಥದ್ದು ಗೊತ್ತಿತ್ತು. ಆದರೆ ಮಧ್ಯಯುಗದಲ್ಲಿ ನಾವು ಈ ದಾರಿಯನ್ನು ಎಳೆದಿದ್ದೇವೆ. ಕೊನೆ ತನಕನೂ ಅಂದರೆ ಈ 600 ವರ್ಷ, ಈಗ ಹಿಂದಿನ 600 ವರ್ಷಗಳನ್ನ ಬಿಟ್ಟರೆ ಅಲ್ಲಿ ತನಕ 11ನೇ 12ನೇ ಶತಮಾನ ತನಕ ದಿಗಂಬರ ಮುನಿಗಳೇ ಕುಲದೇವರು, ಕುಲಗುರುಗಳು, ತೀರ್ಥಂಕರರೇ ನಮ್ಮ ಕುಲ ದೇವತೆ ಅಂತ ಅನ್ನುವಂಥದ್ದು ಸಂಸ್ಕಾರ ನಮ್ಮ ಸಮಾಜದಲ್ಲಿತ್ತು. ಆದರೆ ಅದು ನಶಿಸಿ ಹೋಯಿತು 600 ವರ್ಷಗಳ ಮಧ್ಯದಲ್ಲಿ. ಇನ್ನು ನಮಗೆ ಜ್ಞಾನ ಇಲ್ಲದಾಗ ಯಾರಾದರೂ ಕೇಳಿದರು ನಿಮ್ಮ ಕುಲದೇವರು ಯಾರು ಅಂತಂದರೆ ತಟ್ಟನೆ ಹೇಳ್ತಿದ್ವಿ ನಾವು. ಯಾವುದೋ ಒಂದು ರಾಗಿ ದೇವತೆ ಹೆಸರನ್ನು ತಕ್ಕೊಂಡು ತಟ್ಟನೆ ಹೇಳೋರು, ಇದು ನಮ್ಮ ಕುಲದೇವರು ಅಂತ. ತೀರ್ಥಂಕರ ಹೆಸರನ್ನು ಯಾವಾಗ ಹೇಳಿದ್ರಿ ನಿಮ್ಮ ಕುಲದೇವರು ಅಂತ? ಆದರೆ ಇದೇ ಪ್ರಶ್ನೆಯನ್ನು ಇನ್ನು ನಾವು ದಿಗಂಬರ ಜೈನರು, ನಮ್ಮ ಅಡ್ಡಿ ಹೆಸರು, ಸಮಾಜದ ಅಡ್ಡಿ ಹೆಸರು ಏನು? ದಿಗಂಬರ ಜೈನ. ಶ್ವೇತಾಂಬರ ಜೈನ ಅಲ್ಲಲ್ಲ. ಇನ್ನು ಶ್ವೇತಾಂಬರ ಅಂತಂದರೆ ಯಾರು? ಅವರು ಜೈನರು, ನಾವು ಜೈನರು. ಈ 2 ಭಾಗ ಯಾಕೆ ಆಯಿತು ಅಂತಂದರೆ, ತೀರ್ಥಂಕರರಿಗೆ ವಸ್ತ್ರಗಳನ್ನೇ ಹಾಕಿ ಅವರೇ ಭಗವಂತರು, ಅವರೇ ಮುನಿಗಳು, ವಸ್ತ್ರಧಾರಿಯಾಗಿ ವಸ್ತ್ರ ಸಹಿತ ಮುಕ್ತಿಯನ್ನು ಹೊಂದಿದ್ದಾರೆ ಅನ್ನುವಂಥ ಸಿದ್ಧಾಂತ ಅಲ್ಲಿದೆ. ನೀವು ಎಲ್ಲಿ ಹೋದರೂ, ಯಾವುದೇ ಒಂದು ಊರಿಗೆ ಹೋಗಿದ್ದೀರ, ಅಲ್ಲಿ ಸವಸ್ತ್ರಧಾರಿ ತೀರ್ಥಂಕರರ ಮೂರ್ತಿ ಇದೆ. ಇನ್ನು ದಿಗಂಬರಿಲ್ಲ ಅಂತ ಇಟ್ಕೊಳ್ಳಿ. ನಿಮ್ಮ ಕುಲದೇವರು ವಸ್ತ್ರಧಾರಿ ತೀರ್ಥಂಕರರು ಅಥವಾ ದಿಗಂಬರ ತೀರ್ಥಂಕರರು? ಆಮೇಲೆ ನೀವು ಅದನ್ನು ದರ್ಶನ ಮಾಡೋರೋ ಅಥವಾ ಮಾಡೋದಿಲ್ಲ, ಬಂದಿರೋಲ್ಲ. ತೀರ್ಥಂಕರರು ಕೂಡ ಇದನ್ನೇ ಹೇಳಿದರು. ನಾವು ಏನೋ ನಮ್ಮ ವತಿಯಿಂದ ಏನೋ ಎಂಥದ್ದನ್ನು ಮಾಡ್ಕೊಂಡು ಬಿಟ್ಟಿದ್ದೇವೆ. ಆದರೆ ತೀರ್ಥಂಕರು ಏನು ಹೇಳಿದರು? ನಾನೂ ಕೂಡ ವಸ್ತ್ರಧಾರಿ ಇರುವ ತನಕ ನಿಮ್ಮ ಕುಲ ಗುರುನೂ ಅಲ್ಲ ಮತ್ತು ನಿಮ್ಮ ಕುಲ ದೇವತನೂ ನಾನಲ್ಲ ಅನ್ನುವುದನ್ನು ತೀರ್ಥಂಕರು ಹೇಳಿದ್ದಾರೆ.
ನಾನು ವಸ್ತ್ರ ತೆಗೆದು ದಿಗಂಬರ ಮುನಿಯಾದಾಗ ಮಾತ್ರ ನಿಮ್ಮ ಕುಲಗುರು. ಎಲ್ಲಿ ತನಕ ನಾನು ಮುನಿಯಾಗಿದ್ದೇನೆ, ದಿಗಂಬರ ಮುನಿಯೋ, ಅಲ್ಲಿ ತನಕ ನಾನು ಕುಲಗುರು. ನನಗೆ ಕೇವಲ ಜ್ಞಾನ ಆದಾಗ, ಅರ್ಹಂತ ಅವಸ್ಥೆ ಪ್ರಾಪ್ತ ಆದಾಗ ನಿಮ್ಮ ಕುಲದೇವತೆ ನಾನು. ಗುರು ಇರುವಾಗ ಗುರು ಅಂತ ಮನ್ನಿಸಿ, ತೀರ್ಥಂಕರ್ ಅರ್ಹಂತನಾದಾಗ ಅರ್ಹಂತ ಅಂತ ಮನ್ನಿಸಿ, ಅದನ್ನು ಕುಲದೇವ ಅಂತ ಮನ್ನಿಸಿ, ಏನು ಅಡ್ಡಿ ಇಲ್ಲ. ಆದರೆ ನಾನು ವಸ್ತ್ರಧಾರಿಯಾಗಿರುವಾಗ ನನ್ನಲ್ಲಿ ಮತ್ತು ನಿಮ್ಮಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಅಂತ ಹೇಳಿದರು. ನಾನು ವಸ್ತ್ರಧಾರಿಯಾಗಿದ್ದರೂ ಕೂಡ ನಾನು ಪೂಜನೀಯನಲ್ಲ. ನಾನು ಒಬ್ಬ ಗೃಹಸ್ಥ ತೀರ್ಥಂಕರ. ಗೃಹಸ್ಥ ಅಂದರೆ ಗೃಹದಲ್ಲಿ ಇರತಕ್ಕಂತಹ ಶ್ರಾವಕ, ಗೃಹಸ್ಥ. ತೀರ್ಥಂಕರರು ಕೂಡ ಗೃಹಸ್ಥ ಅವಸ್ಥೆಯಲ್ಲಿ ಇರುವಾಗ ಗೃಹಸ್ಥರೋ ಅಥವಾ ಮುನಿಗಳೋ, ಪೂಜನೀಯರೋ ಅಥವಾ ಅಪೂಜನೀಯರೋ? ಅಪೂಜನೀಯರು. ಇವೇ ಸಾಮಾನ್ಯವಾದ ವಿಷಯಗಳು ನಮಗೆ ಗೊತ್ತಿರಲಿಲ್ಲ, ಇಲ್ಲಿ ತನಕ ಗೊತ್ತಿರಲಿಲ್ಲ. ಇದೇ ಮೊದಲನೇ ಸಲ ಕೇಳ್ತಾ ಇದ್ದೀವಿ. ಆಮೇಲೆ ಯಾವುದನ್ನೋ ನಮ್ಮ ಶ್ರದ್ಧೆಯ ವಿಷಯವನ್ನು ಮಾಡಿಕೊಂಡು ಯಾವುದೇ ದೇವತೆಯನ್ನು ಪೂಜೆ ಮಾಡೋದು, ಒಟ್ಟಿನಲ್ಲಿ ಸಂಸಾರ ಸುಖ ಬೇಕು, ಅದು ಕಮ್ಮಿ ಆಯಿತು ಅಂತಂದರೆ ದೇವ ಕಮ್ಮಿ ಕೊಟ್ಟಿದ್ದಾನೆ, ಅದು ಸಿಗಲಿಲ್ಲ ಅಂತಂದರೆ ದೇವ ನನಗೆ ಕೊಡಲಿಲ್ಲ. ಈ ಜಗತ್ತಿನಲ್ಲಿ ಎಷ್ಟು ಸಂಪ್ರದಾಯಗಳಿವೆ. ಎಲ್ಲ ಸಂಪ್ರದಾಯಗಳಲ್ಲಿ ವಸ್ತ್ರಧಾರಿ ಗುರುವಿಗೆ ಗುರು ಅಂತಂತಾರೆ. ವಸ್ತ್ರಧಾರಿ ದೇವತೆಗಳಿಗೆ ದೇವತೆ ಅಂತಂತಾರೆ. ಅವರಲ್ಲೂ ಕೂಡ ಗುರು ಮತ್ತು ದೇವ ಅನ್ನತಕ್ಕಂಥದ್ದಿದೆ. ಆದರೆ ದಿಗಂಬರ ಜೈನ ಸಮಾಜಕ್ಕೆ ವಸ್ತ್ರಧಾರಿ ಗುರು ಯಾರಾದರೂ ಇದ್ದಾರೇನೋ? ವಸ್ತ್ರಧಾರಿ ದೇವ ಯಾರಿಗಾದರೂ ಇದ್ದಾರೇನೋ? ಇಲ್ಲ. ನಮ್ಮ ಮೂಲ ಪರಂಪರೆಯಲ್ಲಿ ದಿಗಂಬರರೇ ದೇವರು, ದಿಗಂಬರರೇ ಗುರುಗಳು. ವಂದನೀಯರು ಇವರೇ, ಪೂಜನೀಯರು ಕೂಡ ಇವರೇ. ಹೌದಲ್ಲ? ಮೊದಲನೇ ಸಲ ಕೇಳ್ತಾ ಇದ್ದೀರಿ. ಮೊದಲನೇ ಸಲ ನಾವು ತೀರ್ಥಂಕರರ ವಾಣಿ ಹೇಗಿದೆಯೋ ಹಾಗೆಯೇ ಅದನ್ನೇ ಹೇಳ್ತಾ ಇದ್ದೀವಿ. ತೀರ್ಥಂಕರರು ಕೂಡ ಸ್ವತಃ ಹೇಳಿದರು, ನಾನು ವಸ್ತ್ರಧಾರಿ ಅಂತಂದರೆ ಗೃಹಸ್ಥ, ವಸ್ತ್ರ ತ್ಯಾಗ ಅಂತಂದರೆ ನಾನು ದಿಗಂಬರ ಮುನಿ, ನಿಮ್ಮ ಕುಲಗುರು. ಈ ದಿಗಂಬರ ಪರಂಪರೆ, ದಿಗಂಬರ ಜೈನ ಧರ್ಮ ಅನಾದಿ ಕಾಲದಿಂದ ಇದೆ. ಆದರೆ ಇನ್ನಿತರ ಧರ್ಮಗಳು, ಇನ್ನಿತರ ಸಂಪ್ರದಾಯಗಳು ಯಾವ ಥರದಿಂದ ಹುಟ್ಟಿಕೊಂಡು ಅಂತಂದರೆ, ಆದಿನಾಥ ಭಗವಂತರ ಕಾಲಕ್ಕೆ ಈ ದಿಗಂಬರ ಗುರುಗಳನ್ನು ಮತ್ತು ದಿಗಂಬರ ತೀರ್ಥಂಕರರನ್ನು ಯಾರು ಮರೆತರೋ, ಆದಿವಾಸಿಗಳಾಗಿ ಎಲ್ಲೋ ಹೋಗಿಬಿಟ್ರೋ, ಅವರಿಗೆ ಸಂಪರ್ಕ ಸಿಗಲಿಲ್ಲವೋ ಅಂಥವರು ಯಾವುದನ್ನೇ ದೇವರು, ಯಾವುದನ್ನೇ ಗುರು ಅಂತ ಮಾಡಿಕೊಂಡು ಅವ್ರದ್ದು ಕೂಡ ಒಂದು ಪರಂಪರೆ ಬಂತು. ಇದು ಹುಂಡಾವಸರ್ಪಣಿ ಕಾಲದ ದೋಷದಿಂದ ಬಂದಿದೆ. ಇದಕ್ಕೆ ಒಂದು ದೋಷ ಇದೆ, ಕಾಲದೋಷ ಅಂತಾರೆ ಇದಕ್ಕೆ. ಯಾವ ಕಾಲ? ಹುಂಡಾವಸರ್ಪಣಿ ಕಾಲ. ಹುಂಡಾವಸರ್ಪಣಿ ಕಾಲದಲ್ಲಿ ಜನ ವಸ್ತ್ರಧಾರಿಗಳನ್ನು ಗುರು ಅಂತ ತಿಳ್ಕೊಂಡು ಪೂಜೆ ಮಾಡ್ತಾರೆ. ವಸ್ತ್ರಧಾರಿಗಳನ್ನು ಗುರು ಅಂತ ತಿಳ್ಕೊಂಡು ಪೂಜಿಸ್ತಾರೆ. ಆಮೇಲೆ ವಸ್ತ್ರಧಾರಿ ಯಾವುದೇ ಒಂದು ದೇವರಂತ ತಿಳ್ಕೊಂಡು ಅದನ್ನೇ ದೇವರು ಅಂತ ಪೂಜಿಸ್ತಾರೆ. ಈ ಥರದ ಒಂದು ಮಾರ್ಗ ಯಾವ ಕಾರಣದಿಂದ ಬರ್ತದೆ ಅಂತಂದರೆ, ಸತ್ಸಂಗ ಇರದೇ ಇರುವ ಕಾರಣ ಅದು ಸ್ಟಾರ್ಟ್ ಆಗ್ತದೆ. ಮುನಿಗಳ ಸಂಪರ್ಕ ಇಲ್ಲದೇ ಇರುವ ಕಾರಣ ಅದು ಪ್ರಾರಂಭ ಆಗುತ್ತೆ. ಇದು ಪ್ರಾರಂಭ ಆಯಿತು ಅಂತಾರೆ, ಆಯಿತು ಹೋಗ್ತಾ ಇದೆ ಎಲ್ಲಿವರೆಗೆ ಸತ್ಸಂಗ ಮತ್ತೆ ಸಿಗುವುದಿಲ್ಲವೋ ಅಲ್ಲಿ ತನಕ ಹೋಗ್ತಾ ಇದೆ. ನಿಮ್ದಾಗಿದೆಯಲ್ಲ ಈಗ, ಹೋಗ್ತಾ ಇದೆ. ಎಷ್ಟು ವರ್ಷ ಹೋಯಿತು? 600 ವರ್ಷ ಹೋಯಿತು. ಇನ್ನೂ ನಮ್ಮ ಕುಲದೇವರು ವಸ್ತ್ರಧಾರಿ, ಇನ್ನೂ ನಮ್ಮ ಕುಲದೇವರು ಕುಲಗುರುಗಳು ವಸ್ತ್ರಧಾರಿ. ಇನ್ನೂ ಮುಂದೆ ಹೋಯಿತು ಅಂತಂದರೆ ಹೋಯಿತು. ಹೋಗುವ ನಾವೆಲ್ಲರೂ ಮನುಷ್ಯ ಪರ್ಯಾಯದಲ್ಲಿ ಬಂದರೂ ಕೂಡ
ನಮ್ಮ ಆತ್ಮಧರ್ಮವನ್ನು, ನಮ್ಮ ಅನಾದಿಕಾಲಿನ ದಿಗಂಬರ ಪರಂಪರೆಯನ್ನು ನಾವು ಮರೆತು ಏನೋ ಎಲ್ಲೆಲ್ಲೋ ಹೋಗಿ ಏನೋ ಮಾಡಿಕೊಳ್ಬೋದು. ಅದಕ್ಕಾಗಿ ಮೂಲಭೂತವಾದ ಸಿದ್ಧಾಂತ, ತೀರ್ಥಂಕರ ಸಿದ್ಧಾಂತ, ತೀರ್ಥಂಕರ ತತ್ವಗಳು, ವಿಶ್ವ ಕಲ್ಯಾಣಕಾರಿ ತತ್ವಗಳು ನಮ್ಮೆಲ್ಲರಿಗೆ ಸಿಗಲಿಕ್ಕೆ ಶುರು ಆಗಿದೆ ಅಂದ ಮೇಲೆ ನಾವು ಅವರ ವಾಣಿಯಂತೆ ನಡ್ಕೊಂಡು ಆ ತತ್ವಗಳನ್ನು ನಂಬಿ ವಿಶ್ವಾಸದಲ್ಲಿ ತಕ್ಕೊಂಡು ನಮ್ಮ ಎಲ್ಲ ಮಿಥ್ಯಾ ವಿಚಾರಗಳನ್ನು, ಮಿಥ್ಯಾ ಆಚಾರ ವಿಚಾರಗಳನ್ನು ಬದಲಾಯಿಸಿಕೊಳ್ತೇವೆ ಅಂತಂದರೆ ನಿಶ್ಚಿತ ನಾವು ಸಮ್ಯಕ್ ದೃಷ್ಟಿಗಳಾಗಿ ಧರ್ಮಾತ್ಮರಾಗಿ ಎಲ್ಲ ಕರ್ಮಗಳನ್ನು ಕಳೆದುಕೊಂಡು ನಾವು ಪರಮಾತ್ಮರಾಗಲಿಕ್ಕೆ ಸಾಧ್ಯ. ಸಮ್ಯಕ್ ದರ್ಶನ ಇಲ್ಲದೆ ಗುರು ಆಗಲಿಕ್ಕೆ ಸಾಧ್ಯ ಇಲ್ಲ, ಸಮ್ಯಕ್ ದರ್ಶನ ಆಗದೆ ಪರಮಾತ್ಮನಾಗಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ತೀರ್ಥಂಕರು ಈ ತತ್ವಗಳನ್ನು ಕೊಟ್ಟಿದ್ದಾರೆ. ಟೈಮ್ ಜಾಸ್ತಿ ಆಗಿದೆ, 10 ಗಂಟೆ ಪೂರ್ತಿ 10 ಆಯಿತು. ಇನ್ನು ಜಿನ್ವಾಣಿ. प्रभु देव तुम्हारे पवित्र मुख से निश्रित जो शीतल वाणी, जग जन मन के मल को धोती, अतः कहाती जिनवाणी. जयवंतो माँ जग में तब तक जब तक सूरज चांद रहे, शीश नवाते कर्म हरो माँ, अब तक हम विषयांद रहे, अब हम ना विषयांद रहे. जिनवाणी माता की जय.